ಈ ಸಿನಿಮಾ ಕ್ಷೇತ್ರಕ್ಕೆ ಬರುವ ಮುಂಚೆ ರಂಗಭೂಮಿಯ ದಿಗ್ಗಜರು ಘಟಾನುಘಟಿಗಳಿದಾರಲ್ಲ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ್ರಿ. ಸಿ ಬಸವಲಿಂಗ ಇರ್ಬೋದು, ಬಿ ಸುರೇಶ್ ಇರ್ಬೋದು, ನಟರಾಜ್ ಹೊನ್ನವಳ್ಳಿ ಅವ್ರದ್ದು ಬಗ್ಗೆ ಅಂತೂ ಹೇಳ್ಕೊಂಡ್ರಿ, ಬಿ ಜಯಶ್ರೀಮ್ಮ ಇರ್ಬೋದು. ಈ ಜಯಶ್ರೀಮ್ಮ ಮತ್ತು ಹೊನ್ನವಳ್ಳಿ ಸರ್ ಬಗ್ಗೆ ಹೇಳಿದಿರಿ. ಬಸವಲಿಂಗ ಸರ್ ಜೊತೆ ಒಡನಾಟ ಹೇಗೆ ನಿಮ್ದು? ಅದೊಂದು ಫ್ಯಾಂಟಾಸ್ಟಿಕ್ ಸರ್. ಅದು ತುಂಬ ಅದ್ಭುತವಾದಂಥ ಇದ್ದು. ಯಾಕಂದರೆ ಅವರು ಡೈರೆಕ್ಟ್ ಮಾಡೋದಂಥ ನಾಟಕ ಗಾಂಧಿ ಅಂಬೇಡ್ಕರ್ ಅನ್ನೋ ನಾಟಕ. ಅಲ್ಲಿ ತನಕ ನನಗೆ ಸಮಾಜದ ಬಗ್ಗೆ ಇದ್ದಂಥ ನಿಲುವಾಗಲಿ, ವೈಯಕ್ತಿಕವಾಗಿ ನನ್ನನ್ನು ನಾನು ಸಮಾಜದ ಜೊತೆ ಗುರುತಿಸ್ಕೊಂಡಿದ್ದಾಗಲಿ, ಅದೆಲ್ಲ ಅದರ ಎಲ್ಲ ಡೈಮೆನ್ಷನ್ಸ್ಗಳು ಚೇಂಜ್ ಆದಂಥ ಒಂದು ನಾಟಕ. ನಿಮ್ಮ ಬದುಕನ್ನೇ ನಿಮ್ಮ ವಿಚಾರ ಏನು ಒಂದು ಹೌದೌದು ವೈಚಾರಿಕ ಸ್ಪಷ್ಟತೆ ಇರುತ್ತಲ್ಲ, ಹೌದೌದು, ಅದು ಒಂದೇ ನಾಟಕ ನಿಮ್ಗೆ ಹಿಂಗೂ ಹೆಚ್ಚಿಸಬಹುದಲ್ಲ ಅಂತ. ಹೌದೌದು ಹೌದು. ಅಲ್ಲಿ ತನಕ ಆ ಥರದ್ದು ಒಂದು ಥಾಟ್ ಪ್ರೊಸೆಸ್ಗೆ ಹೋಗದೆ ಇದ್ದಂಥ ಚೌಗಲೆ ಸರ್ ಬರೆದಿರೋ ನಾಟಕ. ಚೌಗಲೆ ಅವರು ಟ್ರಾನ್ಸ್ಲೇಟ್ ಮಾಡ್ತಾರೆ, ಮರಾಠಿಯಿಂದ ಟ್ರಾನ್ಸ್ಲೇಟ್ ಮಾಡ್ತಾರೆ ಅದನ್ನು. ಸೊ ಅದನ್ನು ಬಸವಲಿಂಗನವ್ರದ್ದು ಹೆಸರು ನಾನು ಹೇಳೋದು ಬೇಕಾಗಿಲ್ಲ, ಯಾಕಂದರೆ ನಾನು ತುಂಬ ಚಿಕ್ಕವನು. ತುಂಬ ದೊಡ್ಡ ವ್ಯಕ್ತಿತ್ವ ಅವ್ರದ್ದು, ತುಂಬ ದೊಡ್ಡ ಸಂಘಟನೆ ಮಾಡಿಕೊಂಡು ಮತ್ತು ಹೋರಾಟಗಳನ್ನು ಮಾಡಿಕೊಂಡು, ಸೊ ಅವ್ರದ್ದೇ ಆದಂಥ ಒಂದು ಥಾಟ್ ಪ್ರೊಸೆಸನ್ನು ನಾಟಕದ ಮೂಲಕ ಇಡೀ ಜಗತ್ತಿಗೆ ಹೇಳ್ಕೊಂಡು ಬಂದಂಥವ್ರು ಅವರು. ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗೋಷ್ಟೊಳಗೆ ತುಂಬ ಸಮಯ ಆಗೋಗಿತ್ತು. ಯಾಕಂದರೆ ನಮಗೊಂದು ಪ್ರಿಫೇಸ್ ಏನು ಗೊತ್ತಿರಲ್ಲ ನೋಡಿ, ಕೆಲವು ಸಮಯ ನಮಗೆ ಗೊತ್ತಿರಲ್ಲ, ಅವ್ರ ಬಗ್ಗೆ ಗೊತ್ತಿರಲ್ಲ. ಸರಿ, ಮಿಕ್ಕಿದವರೆಲ್ಲ ಬರ್ತಿದ್ದಾರೆ ನಾಟಕ ಮಾಡಿಸಿದ್ದಾರೆ ಸರ್, ಬಸವಲಿಂಗನವರು ಬರ್ತಿದ್ದಾರೆ ನಾಟಕ ಮಾಡಿಸಿದ್ದಾರೆ. ಆದರೆ ಗಾಂಧಿ ವರ್ಸಸ್ ಗಾಂಧಿ ನೋಡ್ಬಿಟ್ಟಿದ್ದೆ ನಾನು, ಅದನ್ನು ರಂಗಾಯಣದಲ್ಲಿ ನೋಡ್ಬಿಟ್ಟಿದ್ದೆ. ಅದನ್ನು ನೋಡ್ಬಿಟ್ಟಿದ್ದೆ. ಅದರಲ್ಲಿ ನೋಡಿದಂಥ ಎಲ್ಲ ನಟರು ಮತ್ತು ಅದನ್ನು ಡೈರೆಕ್ಟ್ ಮಾಡಿದಂಥವ್ರು ಅವರು ಎಲ್ಲ ಗೊತ್ತಾಗ್ಬಿಟ್ಟಿತ್ತು ನನಗೆ. ಆದರೆ ಇವ್ರ ಜೊತೆ ನಾನು ಹೆಂಗೆ ಕೆಲಸ ಮಾಡ್ತೀನಿ, ಯಾಕಂದರೆ ತುಂಬ ಓದ್ಕೊಂಡಿರೋಂಥವ್ರು, ತುಂಬ ವಿಚಾರವಂತರು ಮತ್ತು ತುಂಬ ಸ್ಟ್ರಿಕ್ಟ್ ಆದಂಥ ಮನುಷ್ಯ. ಯಾವ ಸಮಯದಲ್ಲಿ ಅವರು ಹೆಂಗೆ ಬಿಹೇವ್ ಮಾಡ್ತಾರೆ ಏನು ಅಂತ ನಮಗೇನು ಗೊತ್ತಿಲ್ಲದೆ ಇದ್ದಂಥದ್ದು. ಯಾಕಂದರೆ ಅವ್ರ ಜೊತೆ ಯಾವುದೇ ಪ್ರಿಫೇಸಲ್ಲಿ ನಾನು ಯಾವುದು ಪಳಗ್ದಂಥವನಲ್ಲ. ಮತ್ತು ಅವ್ರು ತುಂಬ ಸೀನಿಯರ್ ಆಗಿದ್ದರಿಂದ ಒಂದು ಸಣ್ಣ ಹೆದರಿಕೆಯಲ್ಲೇ ಅವ್ರ ಹತ್ರ ಆ ನಾಟಕದಲ್ಲಿ ನಾನು ತೊಡಗಿಕೊಂಡಿದ್ದು. ಅವರು ನಾಟಕ ಕಟ್ಟದ್ದು ಸ್ಟೈಲೇ ಒಂಥರ ತುಂಬ ವಿಶೇಷವಾದಂಥ ಸ್ಟೈಲ್ ಅದು. ಆ ಫಾರ್ಮ್ಯಾಟಲ್ಲಿ ಆ ನಾಟಕನ ಯೋಚನೆ ಮಾಡ್ಬೋದಾ? ಎರಡೇ ಕ್ಯಾರೆಕ್ಟರ್ಸು, ಇಡೀ ನಾಟಕ ಗಾಂಧಿ ಅಂಬೇಡ್ಕರ್ ಅನ್ನೋದು ಎರಡೇ ಕ್ಯಾರೆಕ್ಟರ್ಸು. ಆ ಎರಡೇ ಕ್ಯಾರೆಕ್ಟರ್ಸು ಅವರಿಬ್ಬರ ಮಧ್ಯದಲ್ಲಿ ನಡೆಯುವಂಥ ಸಂವಾದಗಳು ಏನಿದೆ ಅದು ಪತ್ರದ ಮೂಲಕ ನಡೆಯುತ್ತೆ, ಮುಖಾಮುಖಿಯಾಗಿ ಅವರೆಲ್ಲ ಎರಡೇ ಕ್ಯಾರೆಕ್ಟರ್. 200 ಶೋ ಆಗಿರ್ಬೋದು ಸರ್. ನಾನೇ ಒಂದು 170 ಶೋ ಮಾಡಿರ್ಬೋದು, 170 ಶೋ. ರೆಕಾರ್ಡ್ ಏನಪ್ಪ ಅಂತ ಹೇಳಿದ್ರೆ 170 ಶೋನಲ್ಲೂ ನಾನೇ ಅಂಬೇಡ್ಕರ್ ಮಾಡ್ತಿದ್ದೆ, ಮತ್ತು ಗಾಂಧಿ ಅಂತ ಒಬ್ಬ ಚಾ ನಾರಾಯಣ ಸ್ವಾಮಿ ಅಂಥೇಳಿ ಈಗ ಶ್ರೀರಂಗಪಟ್ಟಣದಲ್ಲಿ ಒಂದು ತಂಡ ಕಟ್ಕೊಂಡು, ಆದಿಮ ಅಂತ ಒಂದು ತಂಡ ಕಟ್ಕೊಂಡು ತುಂಬ ದೊಡ್ಡದಾಗಿ ಕೆಲಸ ಮಾಡ್ತಿದ್ದಾನೆ ಅವನು. ಸೊ ನಾನು ಅವನು ಇಬ್ಬರೇ ಪರ್ಮನೆಂಟಾಗಿ ಅಲ್ಲಿ ಇಡೀ ನಾಟಕ ರನ್ ಮಾಡ್ತಾ ಇದ್ವಿ. ಬಟ್ ಮಿಕ್ಕಿದವ್ರು ಯಾರು ವಿದೂಷಕರು ಯಾರಿದ್ದಾರೆ, ಒಂದು 4 ಜನ ವಿದೂಷಕರಿದ್ದರು. ಆ ವಿದೂಷಕರನ್ನ ಅವರು ಹೆಂಗೆ ಪರ್ಸಾನಿಫೈ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಒಂದೊಂದು ವರ್ಣಕ್ಕೆ ಸಂಬಂಧಪಟ್ಟಂಥ ವಿದೂಷಕರನ್ನಾಗಿ ಮಾಡಿದರು ಅವ್ರನ್ನ. ಸೊ ಅವ್ರಿಗೆಲ್ಲರೂ ಬಫೂನ್ ಕ್ಯಾರೆಕ್ಟರ್ಸ್ ಥರನೇ ಇತ್ತು, ಮತ್ತು ಕಾಸ್ಟ್ಯೂಮ್ಸ್ ಅದೇ ಥರ ಇತ್ತು. ಅವರು ಪ್ರಶ್ನೆಗಳನ್ನು ಕೇಳ್ತಾ ಹೋಗೋರು. ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾ ಇದ್ದಂಗೆ ಸೊ ಗಾಂಧಿನೂ ಎಕ್ಸ್ಪ್ರೆಸ್ ಮಾಡೋದು ಮತ್ತು ಅಂಬೇಡ್ಕರ್ ಎಕ್ಸ್ಪ್ರೆಸ್ ಮಾಡೋದು. ಇದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಹೊರಗಿನ ಜಗತ್ತಿಗೆ ಅವರವರ ನಿಲುವುಗಳನ್ನು ಅವರು ಹೇಳ್ಕೊಳ್ಳೋದಕ್ಕೆ ಒಂದು ಮಾಧ್ಯಮವಾಗಿ ಅದನ್ನು ಯೂಸ್ ಮಾಡಿದ್ರು. ಅದನ್ನು ಆ ರೀತಿ ಒಂದು ನಾಟಕ ಕಟ್ಟೋದು ತುಂಬ ಕಷ್ಟ. ಇಡೀ ನಾಟಕದಲ್ಲಿ ಎಲ್ಲೂ ಸಾಂಗ್ ಇಲ್ಲ, ಎಲ್ಲೂ ಬೇರೆ ಆ ಥರದ್ದು ಏನು ಸಿಚುವೇಶನ್ಸ್ ಇಲ್ಲ. ಇವರಿಬ್ಬರದ ಸೈದ್ಧಾಂತಿಕ ನಿಲುವುಗಳನ್ನೇ ಇಟ್ಕೊಂಡು ಒಂದು ನಾಟಕವನ್ನು ಕಟ್ಟೋದು ಮತ್ತು ಒಂದು 2-2.5 ಗಂಟೆಗಳ ಕಾಲ ಒಂದು ನಾಟಕನ ಹಿಡಿದಿಟ್ಕೊಳ್ಳೋದು ತುಂಬ ಕಷ್ಟವಾದಂಥ ವಿಷಯ ಆಗಿತ್ತದು. ಅಂದರೆ ಅಷ್ಟೊಂದು ಮೆಟೀರಿಯಲ್ ಇತ್ತು ಅವರಿಬ್ಬರ ಮಧ್ಯೆ. ತಾಕಲಾಟಗಳು ಅಷ್ಟು ಸೀರಿಯಸ್ ಆಗಿದ್ದಂಥದ್ದೇ, ನಿಮಗೆ ಗೊತ್ತಿರಬೇಕು. ಯಾಕಂದರೆ ಇಂಡಿಪೆಂಡೆನ್ಸ್ ಟೈಮ್ ಕೇಳಕ್ಕೆ ಬಂದೆ, ಈ ಗಾಂಧಿ ಅಂದ ತಕ್ಷಣ ಒಂದು ಸಮುದಾಯ ಅವ್ರನ್ನ ಹೊತ್ತು ಮೆರೆಸ್ತಾ ಇದೆ. ಈವನ್ ಅಂಬೇಡ್ಕರ್ ಅಂದ ತಕ್ಷಣ ಗಾಂಧಿ ಮುಂದೆ ಅಂಬೇಡ್ಕರ್ನ ವಿಜೃಂಭಣೆ ಮಾಡುವಂಥದ್ದು ಅದು ತುಂಬಾ ನಡೀತಿರುತ್ತೆ. ಈ ತಾಕ್ಲಾಟಗಳನ್ನ ನಾಟಕದ ಮೂಲಕ ಏನು ಹೇಳಕ್ ಹೊರಟಿದ್ರಿ ಅಂದ್ರೆ ಇಡೀ ತಂಡ ಮತ್ತು ನಾಟಕದ ಕರ್ತರು ಅಂತ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇಂಡಿಪೆಂಡೆನ್ಸ್ ಟೈಮ್ ಅದಕ್ಕಿಂತ ಮುಂಚೆ ಗಾಂಧಿ ಬೆಳೆದು ಬಂದದ್ದು ಮತ್ತು ಅವರ ಕಂಡೀಷನಿಂಗ್ ಏನಿತ್ತು, ಮತ್ತು ಅವ್ರು ಯಾವ ವರ್ಗದಿಂದ ಬರ್ತಾರೆ, ಮತ್ತು ಅಂಬೇಡ್ಕರ್ ಏನನ್ನೆಲ್ಲ ಸಹಿಸ್ಕೊಂಡು ಏನನ್ನೆಲ್ಲ ಅನುಭವಿಸಿ ಆ ಸ್ಟೇಜಿಗೆ ಬಂದು ನಿಂತ್ಕೋತಾರೆ. ಸೊ ಇವರಿಬ್ಬರು ಬಂದು ನಿಂತ್ಕೊಂಡು ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಆಗ್ತಕ್ಕಂಥ ಸಂವಾದಗಳು ಏನಿದೆ
ಪತ್ರದ ಮೂಲಕ ಆಗುತ್ತಲ್ಲ ಆ ಸಂವಾದಗಳೆಲ್ಲ. ಅವರು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಇವರು ಅದಕ್ಕೆ ಉತ್ತರವಾಗಿ ಒಂದು ಪೇಪರ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವರೊಂದು ಕಡೆ ಪಾಳ್ಯವನ್ನು ಕಟ್ತಾರೆ, ಇವರು ಮತ್ತೊಂದು ಕಡೆ ಇರುತ್ತೆ. ಸೊ ಇವರಿಬ್ಬರನ್ನು ಒಂದು ಸ್ಟ್ರೀಮ್ ಲೈನ್ಗೆ ತರೋವಂಥ ಕೆಲಸ ಆ ನಾಟಕ ಮಾಡುತ್ತೆ. ಸೊ ಅವರಿಬ್ಬರದು ಬೇರೆ ಬೇರೆ ಡಿಮ್ಯಾಂಡ್ಸ್ಗಳಾಗಿದ್ದರೂ ಕೂಡ, ಆದರೆ ಯಾರಿಗೆ ಯಾವುದು ಮುಖ್ಯ, ಯಾವುದನ್ನು ನಾವು ವಿಜೃಂಭಿಸಬೇಕಾಗಿದೆ, ಇಲ್ಲ ಯಾವುದನ್ನು ನಾವು ಸಮತೋಲನವಾಗಿ ನೋಡಬೇಕಾಗಿದೆ ಅನ್ನೋ ದಿಟ್ಟಿನಲ್ಲಿ ಆ ನಾಟಕ ತುಂಬ ದೊಡ್ಡ ಕೆಲಸ ಮಾಡಿದಂಥ ನಾಟಕ ಅದು. ಒಂದು ಕಡೆ ಅಂಬೇಡ್ಕರ್ ಹೇಳ್ತಾರೆ, ಇಲ್ಲ ನನ್ನ ವರ್ಗಕ್ಕೆ ಇಲ್ಲಿ ತುಂಬ ಅನ್ಯಾಯ ಆಗಿದೆ, ಶತಮಾನಗಳಿಂದ ಇದು ಅನ್ಯಾಯ ಆಗಿದೆ, ಸೊ ಹಂಗಾಗಿ ನಾನು ಇದರಲ್ಲಿ ಇರಲಾರೆ, ಸೊ ನಾನು ಈ ಥರದ್ದೊಂದು ಸಿದ್ಧಾಂತದಲ್ಲಿ ಇರಲಾರೆ, ನನಗೆ ಸಪ್ರೇಟಾಗಿ ಇದು ಬೇಕಾಗುತ್ತೆ, ಒಂದು ಐಡೆಂಟಿಫಿಕೇಷನ್ ಬೇಕು ನನಗೆ ಅಂತ ಅವ್ರು ನಿಂತ್ಕೋತಾರೆ. ಇವರು ಗಾಂಧಿಯವರು, ಇಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿ ನಾವು ಇದನ್ನು ಸಾಧಿಸಬೇಕಾಗಿರೋದು, ಇದನ್ನು ಒಬ್ಬೊಬ್ಬರು ಸಪ್ರೇಟಾಗಿ ಹೋಗಿ ಇದನ್ನು ಸಾಧಿಸ್ಕೋಬೇಕಾಗಿಲ್ಲ. ಯಾಕಂದರೆ ಭಾರತ ಅನ್ನೋದು ಬರೀ ಹಿಂದೂಗಳದೇ ಅಲ್ಲ, ಮುಸ್ಲಿಮ್ ಅವ್ರದ್ದು ಕೂಡ, ಸಿಖ್ ಅವ್ರದ್ದು ಕೂಡ, ಪರ್ಷಿಯನ್ಸ್ ಅವ್ರದ್ದು ಕೂಡ, ಇವ್ರು ಎಲ್ಲರದು ಸೇರಿನೇ ನಾವು ಭಾರತ ಅಂತ ನಮಗೊಂದು ಕನ್ಸ್ಟ್ರಕ್ಟಿವ್ ಆಗಿರೋವಂಥದ್ದು. ಸೊ ನಾವೆಲ್ಲರೂ ಸೇರಿಕೊಂಡೇ ಇದನ್ನು ಮಾಡಬೇಕಾಗಿರೋದು, ಒಬ್ಬೊಬ್ಬರು ಸಪ್ರೇಟಾಗಿ ಹೋಗಿ ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತ. ಆ ಥರದ ಎಲ್ಲ ವಿಷಯಗಳನ್ನು ಆ ನಾಟಕ ಒಂದೊಂದಾಗಿ ತರ್ಕೊಳ್ತಾ ಹೋಗುತ್ತೆ. ಆ ನಾಟಕ ಮುಗಿದ ಮೇಲೆ ನಮಗೆ ಇಲ್ಲ ಗಾಂಧಿಯ ನಿಲುವು ಸರಿ, ಮತ್ತು ಇಲ್ಲ ಅಂಬೇಡ್ಕರ್ ನಿಲುವು ಸರಿ, ಇಲ್ಲ ಇದು ತಪ್ಪು ಇದು ಸರಿ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ. ಯಾಕಂದರೆ ಒಬ್ಬೊಬ್ಬರದು ಒಂದೊಂದು ಪರ್ಸೆಪ್ಷನ್ನು, ಒಂದೊಂದು ಡೈಮೆನ್ಷನ್. ಹೌದು, ಅದು ಕರೆಕ್ಟ್ ಅಂತಲೇ ಅನಿಸುತ್ತೆ. ಮತ್ತು ಇವತ್ತಿಗೆ ಅದು ತುಂಬ ಪ್ರಸ್ತುತ ಅಂತ ಅನಿಸುತ್ತೆ ನನಗೆ. ಆ ಥರ ನೋಡಬೇಕಾಗಿರೋದು ತುಂಬ ಪ್ರಸ್ತುತ ನಮಗೆ. ಯಾಕಂದರೆ ಒಂದು ವರ್ಗಕ್ಕೆ ನಾವೆಲ್ಲೋ ಹೊರಟೋಗ್ಬಿಡೋದು, ಇಲ್ಲ ಒಂದು ಸಿದ್ಧಾಂತಕ್ಕೆ ನಾವು ಅಂಟ್ಕೊಂಡ್ಬಿಡೋದು, ಇಲ್ಲ ಇವ್ರು ಮಾಡಿದ್ದೇ ಸರಿ ಇವ್ರು ಮಾಡಿದ್ದು ತಪ್ಪು ಅಂತ ನಾವು ಹೇಳ್ತಾ ಹೋಗೋದು, ಅದು ಯಾವುದೂ ಇಲ್ಲ. ಯಾಕಂದರೆ ಹಿಸ್ಟ್ರಿನಲ್ಲಿ ತೆಗೆದು ನೋಡ್ತು ಅಂತ ಹೇಳಿದ್ರೆ, ಆಗಿರೋಂಥ ಇನ್ಸಿಡೆಂಟ್ಸನ್ನೆಲ್ಲ ನೋಡ್ತು ಅಂತ ಹೇಳಿದ್ರೆ, ಅವ್ರು ತಗೊಂಡಂಥ ನಿರ್ಧಾರಗಳು ಆ ಸಮಯಕ್ಕೆ ಅದು ಸರಿಯಾದಂಥ ನಿರ್ಧಾರಗಳೇ ಆಗಿತ್ತು. ಇಲ್ಲ ಅಂತ ಹೇಳಿದ್ರೆ ಕಲೆಕ್ಟಿವ್ ಆಗಿ ಆ ಥರದ್ದು ಒಂದು ಫೋರ್ಸ್ ನಮಗಿರಲಿಲ್ಲ ನೋಡಿ ಅವಾಗ. ಒಂದು ಇಂಡಿಪೆಂಡೆನ್ಸ್ ತಗೊಳ್ಳೋದಕ್ಕೆ ಅವರು ದೇಶನ ಬಿಟ್ಟು ಹೋಗೋದಕ್ಕೆ ರೆಡಿ ಇದ್ದರು, ಮತ್ತು ದೇಶವನ್ನು ನಾವು ತಗೊಳ್ಳೋದಕ್ಕೆ ರೆಡಿ ಇದ್ವಿ. ಆದರೆ ಹೆಂಗೆ ಅದನ್ನು ಮ್ಯಾನೇಜ್ ಮಾಡೋದು, ಅದನ್ನು ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗೋದು ಅನ್ನೋ ಎಷ್ಟೊಂದು ಪ್ರಶ್ನೆಗಳಿದ್ವು ನಮಗೆ ಅವಾಗ. ಅದೆಲ್ಲದಕ್ಕೂ ಸರಿಯಾದಂಥ ಉತ್ತರ ಕೊಡೋವಂಥ ಒಂದು ನಾಟಕ ಆಗಿತ್ತು. ಅದು ಎರಡು ಪರ್ಸ್ನಾಲಿಟೀಸು ಮಾತಾಡೋವಂಥ ಆ ಸಿಚುವೇಶನ್ಸು ಮತ್ತು ಆ ನಾಟಕ. ಸೊ ಆ ನಾಟಕದಲ್ಲಿ ನಾನು ದಂಡಿಯಾಗಿ ಮಾತಾಡ್ತಿದ್ದೆ. ನಾನು ಒಂದು ಕಡೆಯಿಂದ ಪೋರ್ಷನ್ಸ್ ಮಾತಾಡೋದು, ಎರಡೇ ಕ್ಯಾರೆಕ್ಟರ್, ಮತ್ತು ಮಧ್ಯದಲ್ಲಿ ವಿದೂಷಕರು ಪ್ರಶ್ನೆಗಳನ್ನು ಕೇಳೋರು, ಒಂದಷ್ಟು ಏನೋ ಪ್ರಶ್ನೆಗಳನ್ನು ಕೇಳೋರು, ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡೋದು, ಮತ್ತು ಅವ್ರು ಮಾಡಿದ್ದು ಸರಿ ಹೋಗಲಿಲ್ಲ, ಮತ್ತು ನನ್ನ ನಿಲುವು ಈ ಥರ ಇತ್ತು, ಮತ್ತು ನಮಗೆ ಇದು ಆಗಬೇಕಾಗಿತ್ತು, ನನಗಿಷ್ಟು ಸಮಸ್ಯೆ ಆಯಿತು, ನನಗಿಷ್ಟು ಶೋಷಣೆ ಆಗಿದೆ, ಸೊ ನನ್ನ ಪಂಗಡಕ್ಕೆ, ನನ್ನ ಜಾತಿಗೆ ಈ ಥರದ್ದೆಲ್ಲ ಸಮಸ್ಯೆಗಳಾಗಿದೆ ಅಂತ ಇವ್ರ ಕಡೆಯಿಂದ ಹೇಳೋವಂಥದ್ದು. ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನು ನಾವು ಸಾಧಿಸ್ಕೋಬೇಕಾಗಿರೋದು, ನಾವು ಒಟ್ಟಿಗೆ ಕಲೆಕ್ಟಿವ್ ಆಗೇ ಇದನ್ನು ಮುಂದಕ್ಕೆ ಹೋಗಬೇಕಾಗಿರೋದು ಅಂತ ಗಾಂಧಿಯ ನಿಲುವು. ಇದು ಎರಡನ್ನೂ ತುಂಬ ವಿಶೇಷವಾದಂಥ ನಾಟಕ. ಅದಷ್ಟು ಕಟ್ಟೋ ಸಮಯದಲ್ಲಿ ಎಷ್ಟು ಮೆಟೀರಿಯಲ್ ನನ್ನ ಒಳಗಡೆ ಹೋಯಿತು ಅಂತ ಹೇಳಿದ್ರೆ, ಯಾಕೆ ನಾಟಕಕ್ಕೋಸ್ಕರ ಕಲಿಬೇಕಾದಂಥ ಲೈನ್ಸ್ಗಳಾಗಿದ್ದರೂ ಕೂಡ, ಸೊ ಇದರ ಹಿಂದೆ ಇದ್ದಂಥದ್ದು ಇಷ್ಟು ದೊಡ್ಡ ಪ್ರಕ್ರಿಯೆ ಇತ್ತಾ ಇದರಲ್ಲಿ ಅನ್ನೋದು ನಮಗೆ ಗೊತ್ತಿರಲ್ಲ ನೋಡಿ. ಈಗ ನಾವು ಹಿಸ್ಟ್ರಿ, ನಮ್ಮ ಸ್ಟಡೀಸಲ್ಲಿ ಓದಂಥ ಹಿಸ್ಟ್ರಿನಲ್ಲಿ ಅಷ್ಟು ಕ್ಲಿಯರಾಗಿ ನಮಗೆಲ್ಲೂ ಸಿಗೋವಂಥ ಚಾನ್ಸಸ್ ಇರಲ್ಲ, ತುಂಬ ಕಮ್ಮಿ ಇರುತ್ತೆ. ಈಗ ಬಿ ಸುರೇಶ್ ಸರ್ ಜೊತೆ ನೀವು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ರಿ, ಮತ್ತು ಅವರು ದೇವರ ನಾಡಲ್ಲಿ ಸಿನಿಮಾದಲ್ಲೂ ಇದು ಮಾಡಿದ್ರು. ಅದರ ಅನುಭವಗಳನ್ನ ಹೇಳ್ಕೊಳ್ತಾದ್ರೆ ಫ್ಯಾಂಟಾಸ್ಟಿಕ್. ಅವರು ದ ಮೋಸ್ಟ್ ವೆರಿ ವೆಲ್ ಲರ್ನ್ಡ್, ವೆರಿ ವೆಲ್ ಬಿಹೇವ್ಡ್, ತುಂಬ ಶಾರ್ಪ್ ಆದಂಥವ್ರು, ಮತ್ತು ನಮ್ಮ ಕನ್ನಡಕ್ಕೆ ತುಂಬ ಅಪರೂಪವಾದಂಥ ಒಬ್ಬರು ಚಿಂತಕರು ಮತ್ತು ನಿರ್ದೇಶಕರು ಅಂತಲೇ ನಾನು ಹೇಳಬೇಕು. ಯಾಕಂದರೆ ಯಾವುದನ್ನು ಮೈಕ್ರೋ ಲೆವೆಲಲ್ಲಿ ಹೇಳ್ಬೋದು, ಯಾವುದನ್ನು ಮ್ಯಾಕ್ರೋ ಲೆವೆಲಲ್ಲಿ ಹೇಳ್ಬೋದು. ಸೊ ನಾಟಕದಲ್ಲಿ ಹೇಳುವಂಥ ವಿಷಯ ಏನು, ಮತ್ತು ಅದನ್ನು ಫಿಲಮಲ್ಲಿ ಹೇಳಬೇಕಾದ್ರೆ ಕಮರ್ಷಿಯಲ್ ಆಗಿ ಅದನ್ನು ದೊಡ್ಡ ಮಟ್ಟದಲ್ಲಿ ಒಂದು ಸಣ್ಣ ವಿಷಯವನ್ನೇ ಹೇಗೆ ಹೇಳ್ಬೋದು ಅನ್ನೋದನ್ನು, ಆ ಪರಿಮಾಣಗಳು ತುಂಬ ಕಮ್ಮಿ ಜನಕ್ಕೆ ಗೊತ್ತಿರುತ್ತೆ. ವಿಷಯಗಳಿರುತ್ತೆ, ಸಂಕಟಗಳಿರುತ್ತೆ, ಆದರೆ ಸಂಕಟವನ್ನು ದೊಡ್ಡ ಮೆಗಾ ಸ್ಟೇಜಲ್ಲಿ ಹೆಂಗೆ ಹೇಳ್ಬೋದು, ಅದನ್ನು ಯಾರನ್ನ ಇಟ್ಕೊಂಡು ಹೇಳ್ಬೋದು ಅನ್ನೋದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದಂಥವ್ರು, ಮತ್ತು ತುಂಬ ಓದ್ಕೊಂಡಿರೋಂಥವ್ರು. ತುಂಬ 20 ವರ್ಷದ ಮುಂಚೆ ಮಾಡಿರೋದೊಂದು ಅರ್ಥ ಅಂತ ಸಿನಿಮಾ, ಅದು ಕೋಮುವಾದದ ಬಗ್ಗೆ. ಅದು ಅಂದರೆ ಅದು ಅವರ ಒಂದು ರೀತಿ ಭವಿಷ್ಯದ ರೀತಿಯಲ್ಲಿ ಇದೆ ಅದು. ಹೌದು, ಆ ಕೋಮುವಾದ ಮಕ್ಕಳ ತಲೆಯಲ್ಲಿ ತುಂಬಿದ್ರೆ
ಏನಾಗ್ತಾರೆ ಏನಾಗುತ್ತೆ ಅನ್ನೋದನ್ನ ಅವಾಗಲೇ ಹೇಳಿದ್ರು. ಹೌದು. ಹಂಗೆ ಈಗ ಆಗ್ತಿದೆ. ಹೌದು 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 ಹೌದು. ಇವತ್ತಿಗೂ ಕೂಡ ನೀವು ಯಾವುದೇ ವಿಷಯದ ಬಗ್ಗೆ ಅವ್ರ ಜೊತೆ ಮಾತಾಡಿದ್ರು ಕೂಡ ಅವ್ರದ್ದೊಂದು ಸಿದ್ಧಾಂತ ಇದೆ, ಮತ್ತು ಅವ್ರದ್ದೊಂದು ಪ್ರೆಸೆಂಟೇಷನ್ ಇರುತ್ತೆ, ಒಂದು ವಾದ ಇರುತ್ತೆ, ಮತ್ತು ಅದನ್ನು ಸಮರ್ಥಿಸ್ಕೊಳ್ಳೋಷ್ಟು ಮಟ್ಟಕ್ಕೆ ಅವ್ರ ಹತ್ರ ವಿಷಯಗಳು ಇರುತ್ತೆ. ಅದನ್ನು ನೀವು ಕೇಳಿದಾಗ ಇಲ್ಲ ಅದು ಸರಿ ಇಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ವಿಷಯಗಳನ್ನು ತಿಳ್ಕೊಂಡಿರೋವಂಥವ್ರು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿರೋವಂಥವ್ರು, ಮತ್ತು ಇವತ್ತು ಏನಾಗಬೇಕಾಗಿದೆ ಅನ್ನೋದ್ರ ಬಗ್ಗೆ ತುಂಬ ಕ್ಲಿಯರ್ ಆದಂಥ ನಿಲುವಿರೋವಂಥ ನಿರ್ದೇಶಕರು. ಅವ್ರ ಜೊತೆ ಕೆಲಸ ಮಾಡೋದಂತೂ ದೊಡ್ಡ ಅನುಭವ. ಈ ಆಲ್ ಇಂಡಿಯಾ ರೇಡಿಯೋ ಅನ್ನೋ ಒಂದು ಸಿನಿಮಾದಲ್ಲಿ ನೀವೇ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತೀರಿ. ಬಹಳ ಒಳ್ಳೆ ಪಾತ್ರ ಅದು. ಇಡೀ ಪಾತ್ರ ಮುಖ್ಯ ಪಾತ್ರದಲ್ಲಿ ನೀವೇ ಇರ್ತೀರಿ. ಹೌದು ಸರ್. ಅದು ಹೇಗೆ ಅವಕಾಶ ಸಿಗ್ತದೆ ನಿಮಗೆ? ನೋಡಿ, ತಿರ್ಗಾ ಮತ್ತೆ ನಾನು ಈಗ ಅದೇ ಬಲರಾಜ್ ವಾಡಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಆ ಪಿಕ್ಚರ್ಗೆ. ಯಾಕಂತ ಹೇಳಿದ್ರೆ ಈ ಥರದೊಂದು ಪಾತ್ರ ಇದೆ, ಅದಕ್ಕೊಬ್ಬ ಬೇಕು ಅಂತ ಹೇಳಿದಾಗ ಬಲರಾಜ್ ವಾಡಿ ಅವ್ರ ಹತ್ರ ಅವರು ಇಲ್ಲ ನಿಮಗೆ ಸರಿಯಾದಂಥ ಸೂಕ್ತವಾದಂಥ ಒಬ್ಬನ್ನ ಕೊಡ್ತೀನಿ ನಾನು ಅಂತ ಹೇಳಿ ನನ್ನ ರೆಫರೆನ್ಸನ್ನು ಕೊಟ್ಟಿದ್ದವರು. ಅದಕ್ಕಿಂತ ಮುಂಚೆ ಅದರಲ್ಲಿ ಕಾಸ್ಟ್ ಆದಂಥವರು ಇಲ್ಲ ಆ ಪಾತ್ರಕ್ಕೆ ಬಂದು ಹೋದಂಥವ್ರು ತುಂಬ ಒಳ್ಳೊಳ್ಳೆ ನಟರುಗಳು ಬಂದು ಹೋಗಿದ್ರು. ತುಂಬ ಒಳ್ಳೊಳ್ಳೆ ನಟರು, ತುಂಬ ಟ್ರೈನ್ಡ್ ಆದಂಥ ನಟರು, ಮತ್ತು ಅದೇ ರಂಗದಲ್ಲಿ ಕೆಲಸ ಮಾಡಿದಂಥ ತುಂಬ ನಟರು. ಅವತ್ತಿನ ದಿನಕ್ಕೆ ನಾನು ಯಾರೂ ಅಲ್ಲ. ಅಫ್ಕೋರ್ಸ್ ಹಂಗೆ ಹೇಳಬೇಕು ಅಂತ ಹೇಳಿದ್ರೆ ಇವತ್ತಿಗೂ ನಾನು ಆ ಥರದ್ದು ಏನೂ ಅಲ್ಲ. ಆದರೆ ಆ ರೋಲು ಒಬ್ಬ ನೀಲ್ಗಾರರ ರೋಲ್ ಅದು. ಈ ಚಾಮರಾಜನಗರದ ಕಡೆ ಮಂಟೇಸ್ವಾಮಿ ಕಥಾ ಪ್ರಸಂಗ ಹಾಡುವಂಥ ನೀಲ್ಗಾರರು ಅಂತ ಇದ್ದಾರೆ. ಅವರು ತುಂಬ ಶತಮಾನಗಳಿಂದ ಇದ್ದಾರೆ. ಹೌದು ಹೌದು ಹೌದು. ಈ ಜಾನಪದ ಸಂಸ್ಕೃತಿ ನನಗೆ ಅರ್ಥ ಆಗಿದ್ದೆ ಆ ಥರದೊಂದು ಪಿಕ್ಚರ್ ಮಾಡಿದ್ರಿಂದ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೋಡಿ, ಅಂದರೆ ನೀವು ನಿಮ್ಮ ಮಾತುಗಳಿಂದ ಏನು ತಿಳಿದು ಬರುತ್ತೆ ಅಂದರೆ ರಂಗಭೂಮಿ ಮತ್ತು ಸಿನಿಮಾಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ರಂಗಭೂಮಿ ನಮ್ಮನ್ನು ಅರಿವನ್ನು ವಿಸ್ತರಿಸುತ್ತೆ, ನಮ್ಮ ಬದುಕನ್ನು ಬದಲಾಯಿಸುತ್ತೆ, ನಮ್ಮಲ್ಲಿ ವೈಚಾರಿಕತೆಯನ್ನು ಹೆಚ್ಚಿಸುತ್ತೆ ಅನ್ನೋಕ್ಕೆ. ನೀವು ಅದೇ ಗಾಂಧಿ ಅಂಬೇಡ್ಕರ್ ನಾಟಕ ಮಾಡೋಕ್ಕಿಂತ ಮುಂಚೆ ನಂಗೆ ಅಷ್ಟದೇನು ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರಿ. ಈಗ ಈ ಸಿನಿಮಾದಲ್ಲಿ ಜನಪದ ಸಂಸ್ಕೃತಿ ಬಗ್ಗೆ ಗೊತ್ತಾಯ್ತು. ಹೌದು. ಒಂದು ಸೋಷಿಯಲ್ ಸ್ಟ್ರಕ್ಚರ್ ಗೊತ್ತಿಲ್ಲದೆ ಇರೋವಂಥವ್ನು, ಇಲ್ಲ ಒಂದು ಜಾನಪದ ಗೊತ್ತಿಲ್ಲದೆ ಇರೋವಂಥವ್ನು. ನಾವು ತುಂಬ ಸಲ ನಮಗೆಲ್ಲರಿಗೂ ಇರೋವಂಥ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ನಾವು ಮೇಲ್ಪದರದಲ್ಲಿ ಜಗತ್ತನ್ನು ನೋಡ್ತಾ ಇದ್ದೀವಿ, ಜೀವನವನ್ನು ನೋಡ್ತಾ ಇದ್ದೀವಿ, ಸಮಾಜವನ್ನು ನೋಡ್ತಾ ಇದ್ದೀವಿ. ಆದರೆ ಅದು ಬೇಸಾಗಿ ಅದು ಕನ್ಸ್ಟ್ರಕ್ಟ್ ಆಗಿದ್ದು ಹೇಗೆ ಮತ್ತು ಯಾಕೆ ಆ ಥರದ್ದೊಂದು ನಿಲುವುಗಳಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಈ ಥರದ್ದು ಕೆಲವು ಜಂಕ್ಷನ್ಸ್ಗಳಿಗೆ ಹೋದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ತುಂಬ ಜನಕ್ಕೆ ಅದಕ್ಕೆ ಸಮಯ ಇರಲ್ಲ. ಇವತ್ತು ವಾಟ್ಸಪ್ಪಲ್ಲಿ ನಿಮಗೆಲ್ಲವೂ ಸಿಗ್ತಾ ಹೋಗುತ್ತೆ. ಅದು ವಾಟ್ಸಪ್ ಯೂನಿವರ್ಸಿಟಿ ಅಂತ ಹೇಳಬೇಕು. ಅಂದರೆ ಅದರಲ್ಲಿ ಕೊಡೋವಂಥ ಮೀಡಿಯಾದಲ್ಲಿ ಅದು ಎಷ್ಟು ನಿಜ ಇರುತ್ತೆ ಸುಳ್ಳಿರುತ್ತೆ ಅಂತ ಅದು ಕೊಡೋರ್ಗೂ ಗೊತ್ತಿರುತ್ತೆ. ಆದರೆ ಅದನ್ನು ತೊಗೊಳ್ಳೋವಂಥವ್ರು, ರಿಸೀವ್ ಮಾಡೋವಂಥವ್ರ ಮೇಲೆ ಪ್ರಭಾವ ಏನಾಗ್ತಿದೆ ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನಾವು ಖಂಡಿತ ನೋಡ್ತಾ ಇದ್ದೀವಿ. ಯಾಕಂದರೆ ವಾಟ್ಸಪ್ಪಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ಸು ಇರುತ್ತೆ, ಫೈನಲ್ ಸ್ಟೇಟ್ಮೆಂಟ್ಸು ಇರುತ್ತೆ, ಮತ್ತು ರಾಂಗ್ ಸ್ಟೇಟ್ಮೆಂಟ್ಸ್ ಕೂಡ ಇರುತ್ತೆ, ಮತ್ತು ನಿಮ್ಮನ್ನು ದಿಕ್ತಪ್ಪಿಸೋವಂಥ ತುಂಬ ವಿಚಾರಗಳು ಕೂಡ ಅದರಲ್ಲಿ ಬರೋವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇವತ್ತು ಬರ್ತಾ ಇದೆ. ವಾಟ್ಸಪ್ಪಲ್ಲಿ ತುಂಬ ಬರ್ತಾ ಇದೆ. ಆಫ್ ದ ಬ್ರೇಕ್ ನಾನು ಒಂದು ಮಾತು ಹೇಳಬೇಕು ನಿಮಗೆ. ನಾವು ಯಾವುದೋ ಶತಮಾನಗಳಿಂದ ನಾವು ಹಸುವಿನ ಹಾಲನ್ನು ಉಪಯೋಗಿಸ್ತಾ ಇದ್ದೀವಿ, ನಿಮ್ಗೆ ಗೊತ್ತೇ ಇದೆ. ಸೊ ಹಾಲಿಂದ ಮೊಸರು ಮಾಡಿದ್ದೀವಿ, ಮೊಸರಿಂದ ನಾವು ಬೆಣ್ಣೆ ಮಾಡಿದ್ವಿ, ಬೆಣ್ಣೆಯಿಂದ ತುಪ್ಪ ಮಾಡಿದ್ದೀವಿ. ಸೊ ಇದನ್ನು ನಾವು ಇಷ್ಟು ಶತಮಾನಗಳಿಂದ, ನಾವು ಋಗ್ವೇದದ ಕಾಲದಿಂದ ನಾವು ಅದನ್ನು ಬಳಕೆಯಲ್ಲಿ ಇಟ್ಕೊಂಡು ಬಂದಿದ್ದೀವಿ. ನಾವು ಇವತ್ತು ಇದ್ದಕ್ಕಿದ್ದಂಗೆ ನಿಮಗೆ ವಾಟ್ಸಪ್ನಲ್ಲಿ ಅವನು ಯಾರು ಅಂತ ಗೊತ್ತಿಲ್ಲ, ಅವನು ಯಾವ ಆರ್ಗನೈಸೇಷನಿಂದ ಬರ್ತಿದ್ದಾನೆ ಅಂತ ಗೊತ್ತಿಲ್ಲ, ಅವನಿಗೆ ಅದ್ರ ಬಗ್ಗೆ ಎಷ್ಟು ಸ್ಟಡಿ ಇದೆ ಅಂತ ಗೊತ್ತಿಲ್ಲ, ಏನಿಲ್ಲ. ಆದರೆ ಅವನು ಹೇಳೋದು ಒಂದೇ, ಎಷ್ಟು ಸ್ಟ್ರೈಟಾಗಿ ಹೇಳ್ತೇನೆ ಅಂದರೆ, ಮನುಷ್ಯನಿಗೆ ತಾಯಿಯ ಹಾಲು 6 ತಿಂಗಳು ಇಲ್ಲ 2 ವರ್ಷ ಅಷ್ಟು ಮಾತ್ರ ಅದು ಪ್ರೊಡ್ಯೂಸ್ ಆಗೋದು. ಅಲ್ಲಿ ತನಕ ಮಾತ್ರ ನೀವು ಅದನ್ನು ಸೇವಿಸ್ಬೋದೇ ಹೊರತು ಅದ್ರ ಮುಂದಕ್ಕೆ ಸೇವಿಸುವಂಥ ಪ್ರಕೃತಿನೇ ನಿಯಮನೇ ಇಲ್ಲ. ಸೊ ಹಂಗಾಗಿ ತಾಯಿನೂ ಪ್ರೊಡ್ಯೂಸ್ ಮಾಡಲ್ಲ, ನೀವು ಅದನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಪ್ರತಿಯೊಂದು ಪ್ರಾಣಿ ಸಂಕುಲದಲ್ಲೂ ಕೂಡ ಅದು ಪ್ರೊಡ್ಯೂಸ್ ಮಾಡೋವಂಥ ಹಾಲು ಅದರ ಮುಂದಿನ ಸಂತತಿಗೆ ಹೊರತು ಮನುಷ್ಯನಿಗಲ್ಲ. ಅಂದರೆ ಹಸುವಿನ ಹಾಲು ಮನುಷ್ಯ ಕುಡಿಯೋಂಗಿಲ್ಲ ಅಂತ ಅವನು ಹೇಳ್ತಿರೋದು. ಇದನ್ನು ಈಗ ಚರ್ಚೆಗೆ ಅಂತ ನಿಂತ್ಕೊಂಡ್ರೆ ಇದು ವಾಟ್ಸಪ್ ಕೊಡ್ತಾ ಇರೋಂಥ ಒಂದು ಇನ್ಫಾರ್ಮೇಷನ್ ಆಗ್ಬಿಡ್ತು. ಆದರೆ ಇದರಿಂದ ಇನ್ಫ್ಲೂಯೆನ್ಸ್ ಆದಂಥವ್ರು ಒಂದು ದೊಡ್ಡ ಸಂತತಿನೇ ಇದೆ, ನಮಗೆ ಒಂದು ದೊಡ್ಡ ವರ್ಗನೇ ಇದೆ. ಅದನ್ನು ಇದ್ದಕ್ಕಿದ್ದಂಗೆ ಅಫ್ಕೋರ್ಸ್ ಇದನ್ನು ನಾನು ಹೇಳ್ಬೋದು ಅಂತ ಅನ್ಕೋತೀನಿ. ಮ್ಲೇಚ್ಛರು ಅಂತಾರೆ, ಮತ್ತು ಸವರ್ಣೀಯರು ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಡಿಮಾರ್ಕೇಷನ್ಸ್ ಎಲ್ಲ ಬರೋದಕ್ಕೆ
ಇದೊಂದು ದೊಡ್ಡ ವೇದಿಕೆ ಆಗ್ಬಿಟ್ಟಿದೆ ಅಂತ ಅನ್ಕೋತೀನಿ ಇವತ್ತು. ವಾಟ್ಸಪ್ ಅನ್ನೋದು ಒಂದು ದೊಡ್ಡ ಅಂದ್ರೆ ನೀವು ಹೇಳ್ತಾರೆ ಅಂದ್ರೆ ಒಂದ್ ಕಡೆ ಗೋಮಾತೆ ಹಾಲು ಶ್ರೇಷ್ಠ ಅಂತ ಹೇಳ್ತಾರೆ, ಹೌದು. ಇನ್ನೊಂದ್ ಕಡೆ ಅದನ್ನ ಸೇವಿಸಬಾರ್ದು ಅಂತಾರೆ. ಹೌದು, ಅದು ಹೆಂಗೆ ನೋಡಿ ಈಗ ನಮಗೆ ಅದು ಕಾಂಟ್ರಡಿಕ್ಟರಿ ಆಗಿರೋಂಥದ್ದು. ಯಾಕಂದ್ರೆ ಈಗ ವಾಟ್ಸಪ್ನಲ್ಲಿ ಬರೋಂಥದ್ದು ಪ್ರತಿಯೊಂದನ್ನು ನಿಜ ಅಂತ ನಾವು ಒಪ್ಕೊಂಡು ಹೋಗೋದು ಅನ್ನೋದಾದ್ರೆ ಅದಕ್ಕೆ ಹಿಂದೆ ಇಷ್ಟು ದೊಡ್ಡ ಇತಿಹಾಸ ಇದೆ ನಮಗೆ. ಮತ್ತೆ ಎಮ್ಮೆ ಹಾಲು ಅದಕ್ಕಿಂತ ಗಟ್ಟಿಯಾಗಿರುತ್ತೆ ಅಂತ, ಪೌಷ್ಟಿಕಾಂಶ ಸಿಗುತ್ತೆ. ಮತ್ತೆ ಚಿಕ್ಕರಲ್ಲಿ ನಾವೆಲ್ಲ ಕತ್ತೆ ಹಾಲು ಕುಡ್ದಂಥವ್ರು. ಸೊ ಏನೋ ಕತ್ತೆ ತರ ಅವ್ನು ದುಡಿತೇನೆ ಅಂತ ಹೇಳಿದ್ರೆ ಕತ್ತೆ ಹಾಲು ಕುಡಿದೇನೆ, ಅದಕ್ಕೆ ಹೆಂಗಾಗಿದೆ ಏನೋ ಹೌದು, ಇವಾಗಲೂ ಮಾರಾಟಕ್ಕೆ ಬರ್ತಾರೆ. ಸೊ ಹಂಗಾಗಿ ಆ ಪರ್ಟಿಕ್ಯುಲರ್ ಒಂದು ಅಂತ ನಾವು ಅದನ್ನು ಡಿಸ್ಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅದನ್ನು ನೋಡ್ತಾ ಇರತಕ್ಕಂಥವ್ರು ಈಗಿನ ಪ್ರೆಸೆಂಟ್ ಜನ್ರೇಷನ್ ಅವರು. ಈಗ 2000 ಹುಟ್ಟಿದಂಥವ್ರಿಗೆ ಅವ್ರಿಗೆ ವಾಟ್ಸಪ್ ಅನ್ನೋದೊಂದು ಬಿಟ್ಟರೆ, ಇಲ್ಲ ಯೂಟ್ಯೂಬ್ ಅನ್ನೋದೊಂದು ಬಿಟ್ಟರೆ, ಇಲ್ಲ ಫಿಲಮ್ಸ್ಗಳನ್ನೋದೊಂದು ಬಿಟ್ಟರೆ ಅವರಿಗೆ ಎಷ್ಟು ಜೀವನದ ಹತ್ತಿರದಲ್ಲಿ ಗೊತ್ತಿದೆ ಅಂತ ಗೊತ್ತಿಲ್ಲ. ಸೊ ಅವ್ರು ಏನು ಅನ್ಕೋತಾರೆ, ಸೊ ಅವರು ಎಷ್ಟು ದಿಕ್ಕು ತಪ್ತಾರೆ ಇದರಿಂದ. ಆ ಥರದೊಂದು ಇನ್ನೊಂದು 20 ವರ್ಷದಲ್ಲಿ ಆ ಥರದೊಂದು ಜನಾಂಗ ಬೆಳೆದ್ಬಿಟ್ರೆ ಏನು ಮಾಡ್ತೀರಿ? ಸೊ ಈಗ ಹಾಲಲ್ಲಿ ಈಗ ಎಷ್ಟು ಕಂಟೆಂಟ್ಸ್ ಇದೆ, ಎಷ್ಟು ಫ್ಯಾಟ್ ಇದೆ, ಎಷ್ಟು ಪ್ರೋಟೀನ್ ಇದೆ, ಮತ್ತು ಲೆಕೋಸ್ಟಿನ್ ಎಷ್ಟಿದೆ, ಈಗ ಹೊಸದಾಗಿ ಒಂದು ಕಂಡುಹಿಡ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ದೇಹಕ್ಕೆ ಹಾಲು ಕುಡಿದ್ರೆ ಅದರಲ್ಲಿರುವಂಥ ಲೆಕೋಸ್ತೆ ನನಗೆ ಸರಿ ಹೋಗ್ತಾ ಇಲ್ಲ, ಹಂಗಾಗಿ ನಾನು ಶಿಫ್ಟ್ ಆಗ್ತಾ ಇದ್ದೀನಿ. ಸೊ ಸ್ಕಿಮ್ಡ್ ಮಿಲ್ಕ್ ಕುಡಿತಾ ಇದ್ದೀನಿ, ಸೊ ಅದರಲ್ಲಿ ಪ್ರೋಟೀನ್ ಲೆಸ್ ಇರೋಂಥ ಮಿಲ್ಕ್ ನಾನು ಕುಡಿತಾ ಇದ್ದೀನಿ. ಈ ವರ್ಗೀಕರಣ ಎಲ್ಲಿತ್ತು ನಮಗೆ? ಕಾಯಿಸಿದಂಥ ಹಾಲೇ ಕುಡಿದಂಥವ್ರಲ್ಲ ನಾವು, ಹಸಿ ಹಾಲನ್ನೇ ಕುಡಿದಂಥವ್ರು. ಅಂಥವರೇ ಜಟ್ಟಿಗಳಾಗಿದ್ದಂಥ ಸಂಸ್ಕೃತಿ ನಮಗೆ. ಸೊ ಈ ಥರದ್ದೆಲ್ಲನೂ ಬರ್ತಾ ಇದೆ. ಅದರಲ್ಲಿ ಪ್ರಜ್ಞಾವಂತಿಕೆಯಿಂದ ನಾವು ನೋಡಬೇಕಾಗಿರೋದೇನಪ್ಪ, ಇಲ್ಲ ಹೇಳಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಹಿಂದಿಂದ ನಡ್ಕೊಂಡ್ಬಂದಿರೋವಂಥದ್ದು ಮತ್ತು ಅದ್ರ ಬಗ್ಗೆ ಇರೋವಂಥ ಗಟ್ಟಿಯಾದ ನಿಲುವುಗಳೇನಿದೆ ಅದ್ರ ಬಗ್ಗೆ ನಾವು ಹೇಳಬೇಕಾಗಿದೆ ಹೊರತು ಈ ಥರ ಸ್ಟ್ರೇ ಆಗಿ ಮಾಡೋವಂಥ ವಿಷಯಗಳು. ಈಗ ತುಂಬ ನಿನ್ನೆ ಮೊನ್ನೆ ಕೂಡ ತುಂಬ ಡಿಸ್ಟರ್ಬಿಂಗ್ ಆದಂಥ ಒಂದು ವಿಷಯ ಯೂಟ್ಯೂಬಲ್ಲಿ ಬರ್ತಾ ಇದೆ. ಈಗ ನಿಮ್ಗೆ ಗೊತ್ತಿರ್ಬೋದು, ಇದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ಬಿಡ್ಬೋದು, ಗೊತ್ತಿಲ್ಲ ನನಗೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಮಾತಾಡ್ತಾರೆ ಅದ್ರ ಬಗ್ಗೆ, ಮತ್ತು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ಮಾತಾಡ್ತಾರೆ, ಮತ್ತು ಸುಧಾಮೂರ್ತಿ ಅವ್ರು ಮಾತಾಡ್ತಾರೆ. ಸೊ ರಿಜಿಸ್ಟ್ರೇಷನ್ಗೆ ಇನ್ನು ಅರ್ಧ ದಿನ ಇದೆ, ಇಲ್ಲ 1 ದಿನ ಇದೆ. ಸೊ ಇಷ್ಟು ನೀವು ಡೆಪಾಸಿಟ್ ಮಾಡ್ತು ಅಂತ ಹೇಳಿದ್ರೆ 1 ವಾರದಲ್ಲಿ ಇಷ್ಟು ಸಂಪಾದನೆ ಮಾಡ್ಬೋದು, ಇಷ್ಟು ರಿಟರ್ನ್ಸ್ ಬರುತ್ತೆ, ಫೈನಾನ್ಷಿಯಲ್ ರಿಟರ್ನ್ಸ್ ಬರುತ್ತೆ ಅಂತ ಅವರು ಮಾತಾಡ್ತಾರೆ. ಇದಕ್ಕೆ ನಾವು ಗೊತ್ತಿರೋವಂಥವ್ರು ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಇದು ಆಗಿದೆ ಅಂತ ಅಂದ್ಕೊಂಡು ನಮ್ಮನ್ನು ನಾವು ಕಾಪಾಡ್ಕೋಬೋದೇ ಹೊರತು, ಆದರೆ ಇದರ ಅಮಿಷಕ್ಕೆ ಬಿದ್ದಂಥವ್ರು ಕಳ್ಕೊಂಡವ್ರು ಎಷ್ಟು ಜನ? ಹೌದು, ಆ ಥರದ್ದು ಒಂದು ವೇದಿಕೆ ಆಗ್ಬಿಟ್ಟಿದೆ. ಈಗ ಸದ್ಗುರು ವಿಚಾರದಲ್ಲಿ ಕೂಡ ಅದೇ ಆಯ್ತು, ಅದೇ ಥರ. ಹೌದೌದು. ಸೊ ಹಿಂಗಾಗ್ಬಿಟ್ಟಿದೆ. ಈಗ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಗೆ ಇಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅಂತ ಜಾಹೀರಾತುಗಳು ಬರುತ್ತೆ. ಈಗ ಅವ್ರನ್ನ ಪರ್ಸನಲ್ ಆಗಿ ಕೇಳ್ತು ಅಂತ ಹೇಳಿದ್ರೆ, ಇದು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಆಗಿರೋದು ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅಲ್ಲಿಗೆ ಮುಗಿದೋಗುತ್ತಾ? ಇಲ್ಲ, ಅವ್ರನ್ನ ಫಾಲೋ ಮಾಡೋವಂಥವ್ರು ಮತ್ತು ಅವರನ್ನೇ ಪರ್ಸನಿಫೈ ಮಾಡ್ಕೊಂಡಿರೋವಂಥ ಕ್ಯಾರೆಕ್ಟರ್ಸ್ಗಳು ಮತ್ತು ನೆಕ್ಸ್ಟ್ ಜನ್ರೇಷನ್ಸು ಅವ್ರನ್ನ ಹೆಂಗೆ ನೀವು ಅಪ್ಗ್ರೇಡ್ ಮಾಡ್ತೀರಿ, ಅವ್ರಿಗೆ ಹೆಂಗೆ ಕ್ಲಾರಿಫೈ ಮಾಡ್ತೀರಿ? ಆ ಥರದ್ದು ಒಂದು ಏನು ಗೊತ್ತಿಲ್ಲದೆ ಹಳ್ಳಿಯವರು ಹೌದು ತುಂಬಾ ಜನ ಇದ್ದಾರೆ. ಅವ್ರಿಗೆಲ್ಲ ನಾವು ಹೆಂಗೆ ಮುಟ್ಸಕ್ಕಾಗತ್ತೆ? ಸಾಧ್ಯನೇ ಇಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಈ ಮೀಡಿಯಾ ಎಷ್ಟು ಹೆಲ್ಪ್ಫುಲ್ ಆಗಿದೆಯೋ ಅದು ಅಷ್ಟೇ ಡಿಮಾರ್ಕಿಂಗ್ ಆಗಿ ಕೂಡ ಕೆಲವು ವಿಷಯಗಳನ್ನ ಮಾಡಿಬಿಟ್ಟಿದೆ ಅಂತ ನನಗನ್ಸೋದು. ಹೌದು. ನೀವು ಇದ್ರ ಜೊತೆಗೆ ಇದೊಳ್ಳಿ ರಾಮಾಯಣ, ಒಗ್ಗರಣೆ ಮತ್ತು ಈಗ ಹೇಳಿದಂತೆ ಆಲ್ ಇಂಡಿಯಾ ರೇಡಿಯೋ ಇಂಥವುಗಳನ್ನ ಸಿನಿಮಾಗಳನ್ನ ಮಾಡ್ತಾನೆ ತುಂಬಾ ಹೆಸರು ಮಾಡಿದಂಥ KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಒಳ್ಳೆ ಪಾಪ್ಯುಲರ್ ಮೂವಿಗಳಲ್ಲೂ ನಿಮ್ಗೆ ಅವಕಾಶ ಸಿಕ್ತು. ಅದು ದೊಡ್ಡ ರಿಷಬ್ ಶೆಟ್ಟಿ ಅಂತವ್ರ ಜೊತೆ ಕೆಲಸ ಮಾಡೋದು, ಯಶ್ ಅವ್ರ ಜೊತೆ ಕೆಲಸ ಮಾಡೋದು, ಇದು ಹೇಗೆ ಅಂದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ? ಅದು ನನಗೂ ಕೆಲವು ಸಮಯ ಒಂಥರ ಸೋಜಿಗವಾದಂಥ ವಿಷಯನೇ. ಅದು ಹೆಂಗಾಗುತ್ತೆ ಅಂತ ಕೂಡ ನನಗೂ ಗೊತ್ತಿಲ್ಲ. ಅದು ಗೆಳೆಯರೊಬ್ಬರು KGF ಆಡಿಷನ್ ನಡೀತಾ ಇದೆ, ನಾನು ಹೋಗ್ತಾ ಇದ್ದೀನಿ, ಬಾ ನೀನು ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅಶ್ವಿನ್ ಹಾಸನ್ ಅಂತ ನನ್ನ ಗೆಳೆಯರು. ಸೊ ಈಗ ಕನ್ನಡದಲ್ಲಿ ತುಂಬ ಪ್ರಮುಖವಾಗಿ ಆ್ಯಕ್ಟ್ ಮಾಡ್ತಾ ಇರೋಂಥ ನಟ ಅವರು, ತುಂಬ ಒಳ್ಳೆ ನಟರು. ಮತ್ತು ನಾನು ಅವರು ಒಟ್ಟೊಟ್ಟಿಗೆ ಒಂದು ಟೈಮ್ನಲ್ಲಿ ಸೀರಿಯಲ್ ಮಾಡ್ತಾಯಿದ್ವಿ. ಸೀರಿಯಲಲ್ಲಿ ಪಲ್ಲವಿ ಅನ್ನೋ ಸೀರಿಯಲಲ್ಲಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅವರು ITBTನಲ್ಲಿ ಕೆಲಸ ಮಾಡ್ತಾಯಿದ್ರು, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ವಿ. ಇಬ್ಬರು ಸೀರಿಯಲ್ ಮಾಡ್ತಾಯಿದ್ವಿ. ಅಲ್ಲಿಂದ ಕಟ್ ಮಾಡಿ ನೋಡಿದ್ಮೇಲೆ ಅವರು ಫಿಲಮ್ಗೆ ಅಂತಲೇ ಅವರು ಕೆಲಸವನ್ನು ಬಿಟ್ಟು ಅವರು ಅದಕ್ಕೆ ಬರ್ತಾರೆ. ಸೊ ನಾನು ಇದಕ್ಕೆ ಅಂತಲೇ ಬರ್ತೀನಿ. ಅವರು KGF ಹಿಂಗೆ ಆಡಿಷನ್ ನಡೀತಾ ಇದೆ, ಬಾ ಹೋಗೋಣ ಅಂತ ಹಿಂಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅವ್ರಿಗೂ ಆಡಿಷನ್ ಆಗುತ್ತೆ, ನನಗೂ ಆಡಿಷನ್ ಆಗುತ್ತೆ. ಆಚೆ ಬಂದ ತಕ್ಷಣ ಅಶ್ವಿನ್ ತುಂಬ ಕ್ಲಿಯರಾಗಿ ಹೇಳ್ತಾರೆ ನನಗೆ, ಗೌತಮ್ ಇದರಲ್ಲಿ ನಾನು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಗೆ ಚಾನ್ಸ್ ಸಿಗುತ್ತೆ.
ಏನು ಅಶ್ವಿನಿ ಹೆಂಗೆ ಹೇಳ್ತೀರಾ? ಅವ್ರು ಹುಡ್ತಾ ಇರೋಂಥ ರೋಲ್ಸ್ಗೆ ಕರೆಕ್ಟಾಗಿದ್ದೀರಾ, ರೋಲು ಸ್ಟ್ರಕ್ಚರ್ ನಿಮಗೆ ಮಾತ್ರ ಇದೆ, ನನಗಿಲ್ಲ. ಅದು ಅದನ್ನು ಒಂದು ಬ್ಲೆಸ್ಸಿಂಗ್ ಅಂತಲೇ ತಗೋತೀನಿ ನಾನು. ಅವರು ಯಶ್ಗೆ ಪರ್ಸ್ನಲಾಗಿ ಗೊತ್ತಿರೋವಂಥ ಗೆಳೆಯರು ಅವರು, ಅಶ್ವಿನ್ನು. ಆ ಡಿಮಾರ್ಕೇಶನ್ ಅಷ್ಟು ಕ್ಲಾರಿಟಿ ಅವ್ರು ಹೆಂಗೆ ಹೇಳ್ತಾರೆ ಅಂತಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಟ್ರಕ್ಚರ್. ಅವರು ಫೇರ್ ಆಗಿದ್ದಾರೆ, ಟಾಲ್ ಆಗಿದ್ದಾರೆ, ಆರ್ಯನ್ ಆಗಿದ್ದಾರೆ. ನಾನು ರಫ್ ಆಗಿದ್ದೀನಿ, ದ್ರವಿಡಿಯನ್ ಆಗಿದ್ದೀನಿ, ಸ್ನಬ್ಬಿ ಆಗಿದ್ದೀನಿ, ಡಾರ್ಕ್ ಆಗಿದ್ದೀನಿ. ಸೊ ಇದು ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಬೇಕಾದ್ರೆ ನಿಮ್ಮ ಪರ್ಸ್ನಾಲಿಟಿ ಮತ್ತು ನಿಮ್ಮ ಕ್ರಾಫ್ಟು ಅದನ್ನೆಲ್ಲ ನೋಡದೆ ಒಂದು 60% 80% ಅದರ ಹೋಲಿಕೆಗಿದಾನ ಅಂತ ನೋಡಿ ಕಾಸ್ಟ್ ಆಗೋವಂಥ ಸಿಚುವೇಶನ್ಸ್ಗಳು ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿ ಇದೆ ಕೂಡ. ಸೊ ಆ ಥರದಲ್ಲಿ ಬಂದಂಥದ್ದು KGF. ಅಲ್ಲಿಗೆ ಹೋಗೋ ತನಕ ಆ ಥರದ್ದು ಒಂದು ಸಿಚುವೇಶನ್ ಇರುತ್ತೆ. ಅಲ್ಲಿ ಹೋದ್ಮೇಲೆ ಆ ಸಮಯಕ್ಕೆ ನೀವು ಕರೆಕ್ಟಾಗಿ ಟೈಮ್ ಟು ಟೈಮ್ ಅದನ್ನು ಪರ್ಫಾರ್ಮ್ ಮಾಡ್ಕೊಂಡು ಹೋಗೋದ್ರ ಮೇಲೆ ನಿಮ್ಮ ಸ್ಕಿಲ್ ಮೇಲೆ ಅದು ಉಳ್ಕೋತಾ ಹೋಗುತ್ತೆ. ಸೊ ಹಂಗಾಗಿತ್ತು ನನಗದು KGF 2 ಕೂಡ. ಕಾಂತಾರ ಪಾರ್ಟ್ 2 ಎರಡರಲ್ಲೂ ಇಲ್ಲ ನಾನು ಪಾರ್ಟ್ 2 ಮಾತ್ರ. ಪಾರ್ಟ್ 2ನಲ್ಲಿ ಇಲ್ಲ ನಾನು. ಪಾರ್ಟ್ 1ನಲ್ಲಿ ಇಲ್ಲ. ಸೊ ಪಾರ್ಟ್ 2 ಕೂಡ ಬೇರೆ ಇನ್ಯಾವುದೋ ಶೂಟಿಂಗಿಗೆ ಅಂತ ನಾನು ಮಂಗಳೂರಿಗೆ ಹೋಗಿದ್ದಾಗ ಈ ಥರ ಆಡಿಷನ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಫಿಲಮ್ ಕಂಪ್ಲೀಟ್ ಆಗಿರೋವಂಥ ಸಿಚುವೇಶನ್ ಇದು. ಕಾಂತಾರದು 70-80% ಶೂಟಿಂಗ್ ಆಗೋಗಿತ್ತು. ಸೊ ಅಲ್ಲಿ ತನಕ ಏನಾದರೂ ಅವಕಾಶಗಳಿದ್ದರೆ ಬರ್ತಾ ಇತ್ತೋ ಏನೋ, ಇಲ್ಲ ಬರಲಿಲ್ಲ ಕೂಡ ನನಗೆ. ನಾನು ಅದನ್ನೇನು ತಲೆ ಕೆಡಿಸ್ಕೋಕೆ ಹೋಗಲಿಲ್ಲ. ಅವ್ರು ಆಡಿಷನ್ಗೆ ಅಂತ ಕರೆದಾಗ ಅದಕ್ಕೆ ಹೋಗುವಂಥ ಸಮಯ ಹೋಗಿರಲಿಲ್ಲ ನಾನು. ಸೊ ಯಾವುದೋ ಶೂಟಿಂಗಿಗೆ ಅಂತ ಮಂಗಳೂರಿಗೆ ಹೋಗಿದ್ದಾಗ ಹಿಂಗೆ ಆಡಿಷನ್ ಇದೆ ಬರ್ತೀರಾ ಅಂತ, ಸರಿ ಅಂತ ಹೋಗಿ ಒಂದು ಸಣ್ಣ ಆಡಿಷನ್ ಅಂತ ಕೊಟ್ಟಿದ್ದಾಯಿತು. ಸರಿ, ಆಮೇಲೆ ಲುಕ್ ಟೆಸ್ಟಿಗೆ ಬನ್ನಿ ಅಂತ, ಸರಿ ಲುಕ್ ಟೆಸ್ಟ್ಗೆ ಹೋದೆ. ಆವಾಗ ಅವ್ರು ಹಾಕಿದಂಥ ವೇಷಭೂಷಣ ಎಲ್ಲ ನನಗೆ ಹೌದು, ಇದನ್ನು ನಾನು ಬಿಟ್ಟರೆ ಇನ್ಯಾರು ಮಾಡೋಕ್ಕೆ ಸಾಧ್ಯ. ನಮ್ಮ ಜನತೆ ಸಿನಿಮಾ ಇದು ಅಂತ. ಯಾಕಂದರೆ ಒಂದು ಸ್ಟೇಜ್ ಆದಮೇಲೆ ನಿಮಗೆ ನಿಮ್ಮ ಬಗ್ಗೆ, ನಿಮ್ಮ ಪರ್ಸನಾಲಿಟಿ ಬಗ್ಗೆ, ಮತ್ತು ನಿಮಗಿರುವಂಥ ಕ್ರಾಫ್ಟ್ ಬಗ್ಗೆ, ನಿಮಗಿರುವಂಥ ಲುಕ್ಸ್ ಬಗ್ಗೆ ನಿಮಗೆ ಕ್ಲಾರಿಟಿ ಬರ್ತಾ ಹೋಗ್ಬಿಡುತ್ತೆ. ಸೊ ಯಾವ ಥರ ಪಾತ್ರಗಳು ನನಗೆ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾನು ಇನ್ನೇನಾದರೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನು ದಾಟ್ಕೊಂಡು ಬೇರೆ ಇನ್ನೇನಾದರೂ ಮಾಡೋದಕ್ಕೆ, ಆ ಥರ ಬೇರೆ ಇನ್ನೇನಾದರೂ ಚಿಂತನೆ ಇರೋವಂಥವ್ರು ಬಂದರೆ ಅದು ಸಾಧ್ಯತೆ ಇದೆ. ಸೊ ಆ ಥರದ್ದು ಒಂದು ಕಾಡು ಜನರು, ಹಾಡಿ ಜನರದ್ದು ಆ ಥರದ್ದೊಂದು ಪಾತ್ರ ಅಂತ ಹೇಳಿದಾಗ ಒಂದು ಆ ಏಜು ಮತ್ತು ಆ ಫಿಸಿಕಲ್ ಸ್ಟ್ರಕ್ಚರು ಮತ್ತು ಅದಕ್ಕೆ ಹಿಂದ್ಗಡೆ ಇರುವಂಥ ಎಕ್ಸ್ಪೀರಿಯೆನ್ಸು ಇದಿಷ್ಟು ವರ್ಕಾಗಿ ನನಗೆ ಕಾಂತಾರ ಕಾಸ್ಟ್ ಆಗಿತ್ತು. ಅದು ಕಾಂತಾರದ ಬಗ್ಗೆ ನೀವು ಹೇಳಿದ್ಮೇಲೆ ಇನ್ನೊಂದು ಹೇಳಬೇಕು ನಾನು. ಕಾಂತಾರ ತುಂಬ ವಿಶೇಷವಾದಂಥ ಪಿಕ್ಚರು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ರಿಷಬ್ ಶೆಟ್ಟರ್ ಜೊತೆ ಕೆಲಸ ಮಾಡೋದಂಥ ಅವಕಾಶ, ಅದು ಫಸ್ಟ್ ಟೈಮ್ ಅವ್ರ ಜೊತೆ. ಅವರೇ ಶ್ರೀಮನ್ನಾರಾಯಣ ಟೈಮಲ್ಲೆಲ್ಲ ಗೊತ್ತಿದ್ದು ಪರಿಚಯ ಇದ್ದರೂ ಕೂಡ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡೋವಂಥದ್ದು ಒಂದು ಅವಕಾಶ ಅದು. ಮತ್ತು ಚಿತ್ರದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನನಗೆ ಗೊತ್ತಿರೋ ಹಾಗೆ ಆ ಫಿಲಮಲ್ಲಿ ಬೇರೆ ಒಂದು 7 ದಿನ ಕೆಲಸ ಮಾಡಿದಂಥ ಆರ್ಟಿಸ್ಟ್ ನಾನು. ಅದರಲ್ಲಿ 7 ದಿನ, ಅದರಲ್ಲಿ ಒಂದು 1,500 ಜನ 2,000 ಜನ ಕೆಲಸ ಮಾಡಿದ್ದಾರೆ. ನೀವು ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಯಾರನ್ನೇ ಕೇಳಿದ್ರು ಮಿನಿಮಮ್ಮು 30 ಡೇಸು, 40 ಡೇಸು, 60 ಡೇಸು, 80 ಡೇಸು, 120 ಡೇಸು, ಈ ಥರದ್ದೇ ಎಲ್ಲರೂ ಲೆಕ್ಕ ಹೇಳೋರು. ನಾನು ಬರೀ 7 ದಿನ ಮಾಡಿದ್ದೀನಿ, ನಾನು ಹೆಂಗೆ ಬರೋಕ್ಕೆ ಸಾಧ್ಯ? ತುಂಬ ಜೂನಿಯರು. ಮತ್ತು ತುಂಬ 7 ದಿನದಲ್ಲಿ ಎಷ್ಟು ಮಹಾ ಆಗಿರುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ 7 ದಿನದಲ್ಲಿ ಒಂದು 7ರಿಂದ 8 ಶಾರ್ಟ್ಸ್ ಆಗಿರ್ಬೋದಾ. ಸೊ ಫಿಲಮ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಅಂಥ ಪಾತ್ರ. ಮತ್ತು ಇವರು 120 ಜನ ಮಾಡಿರೋರು. ಇದ್ರ ಮುಂದೆ ನಂದು ಎಲ್ಲಿ ರೋಲ್ ಸಿಗುತ್ತೆ, ಎಲ್ಲಿ ನನ್ನ ಸ್ಕ್ರೀನ್ ಪ್ರೆಸೆನ್ಸ್ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಟಚ್ ವುಡ್, ಇನ್ಶಾಲ್ಲ ಟ್ರೈಲರಲ್ಲಿ ಆ ಥರದ್ದೊಂದು ಸಣ್ಣದೊಂದು ಶಾರ್ಟ್ ಬಂತು ನನಗೆ. ಆವಾಗ ಐ ವಾಸ್ ರಿಯಲಿ ಗಾಟ್ ಸರ್ಪ್ರೈಸ್ಡ್. ಅದಕ್ಕಿಂತ ಟ್ರೈಲರ್ಲಿ ಒಂದು ಸಣ್ಣದೊಂದು ಸ್ಪಾಟ್ ಬರುತ್ತೆ. ಸರಿ, ಆಮೇಲೆ ಫಿಲಮ್ ಸ್ಟಾರ್ಟ್ ಆದಮೇಲೆ ಫಸ್ಟ್ ಎಂಟ್ರೆನ್ಸಲ್ಲೇ ಬಂದುಬಿಡುತ್ತೆ, ಅದು ಎಪಿಸೋಡ್ ಬರುತ್ತೆ. ಅದಕ್ಕಿಂತ ಮುಂಚೆನೇ ನಾನು ಡಬ್ಬಿಂಗ್ ಟೈಮ್ನಲ್ಲಿ ಕೇಳಿದೆ ನಾನು, ಇಲ್ಲ ಸರ್ ಪಿಕ್ಚರ್ ನಾನು ಏನೂ ಮಾತಾಡಿಲ್ಲ, ಅಲ್ಲೆಲ್ಲೋ ಬರ್ತೀನಿ, ಅಲ್ಲೆಲ್ಲೋ ಬೀಳ್ತೀನಿ, ಅಲ್ಲೆಲ್ಲೋ ಎದ್ದೋಗ್ತೀನಿ, ಈ ಥರದ್ದೇನೋ ಇದೆ. ಮಾತು ಅಂತ ಎಲ್ಲೂ ಆಡೇ ಇಲ್ಲ, ಡೈಲಾಗ್ಸ್ ಅಂತ ಏನೂ ಇಲ್ಲವೇ ಇಲ್ಲ ಗೌತಮ್, ಡೈಲಾಗ್ಸ್ ಇದೆ, ಫೀಲಿಂಗ್ಸ್ ಇದೆ. ಇಲ್ಲಿ ಅಲ್ಲಿಂದ ಇಲ್ಲಿ ಬರ್ತಿರಲ್ಲ, ಇಲ್ಲಿ ಬಿದ್ದು ಇಲ್ಲಿಂದ ಹೋಗೋಷ್ಟೊಳಗೆ ಇಲ್ಲಿಂದ ಈ ಗ್ಯಾಪಲ್ಲಿ ನಿಮ್ಮದು ಮಾತಿದೆ. ಅಫ್ಕೋರ್ಸ್ ಪ್ರತಿ ಸಲ ಒಂದು ಫಿಲಮ್ ಮುಗಿದ ಮೇಲೆ ಡಬ್ಬಿಂಗ್ ಟೈಮ್ನಲ್ಲಿ ಅದು ಎಷ್ಟು ಎಲಾಬರೇಟೆಡ್ ಆಗಿ ಆ ರೋಲ್ನ ಅವ್ರು ಮಾಡ್ಕೊಂಡಿರ್ತಾರೆ ಅಂತಂದರೆ ಎಲ್ಲ ಜಾಗದಲ್ಲೂ ಅದನ್ನು ಫಿಲ್ಲಿಂಗ್ ಆಗಿರುತ್ತೆ. ಅದಷ್ಟು ಸ್ಕ್ರೀನ್ ಮೇಲೆ ಬರುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಚಾಲೆಂಜೇ. ಆ ಸ್ಕ್ರೀನ್ ಮೇಲೆ ಬಂದಾಗ ನನಗಿರೋವಂಥದ್ದು ಒಂದೇ ಒಂದು ಡೈಲಾಗು. ಇಡೀ ಪಿಕ್ಚರಲ್ಲಿ ನಾನು ಮಾತಾಡೋವಂಥದ್ದು ಕಾರಣಿಕದ ಕಲ್ಲ ಅಂತ.
ಅಷ್ಟೇ. ಕಾರ್ಮಿಕತೆ ಅದು ಓಕೆ ಓಕೆ. ಅದು ಸಿಗುತ್ತೆ, ಲಿಂಗ ಸಿಗುತ್ತೆ. ಲಿಂಗ ಸಿಗೊಂಡು ಮಗಳಿಗೆ ನೋಡ್ತಾಳೆ. ಅದ್ರ ಬಗ್ಗೆ ಒಂದು ರೆಫರೆನ್ಸ್ ಹೇಳ್ತೀನಿ ನಾನು ಅಷ್ಟೇ. ಅನುಮಾನ ತರ ಅದೇ ಇರ್ಬೋದಾ ಅಂತ. ಸೊ ಅದಾದ್ಮೇಲೆ ಡೈಲಾಗ್ ನೆನಪಲ್ಲಿದೆ ನೋಡ್ರಿ, ನನ್ಗಂತೂ ನೆನಪಾಯ್ತು. ಅದು ಒಂದೇ ಒಂದು ಲೈನ್ ಅಲ್ಲ, ಅದು ಒಂದೇ ಒಂದು ವರ್ಡ್. ಸೊ ಹಂಗಾಗಿ ಅದು ಸಣ್ಣದಾಗಿ ಅದು ನೆನಪಿದೆ. ಸೊ ಇಡೀ ಸ್ಕ್ರೀನಲ್ಲಿ ಅಷ್ಟು ಜನದ್ದು ವರ್ಕ್ಮೆನ್ಶಿಪ್ಪಲ್ಲಿ ಅಷ್ಟು ಪ್ರೊಫಿಷಿಯೆಂಟ್ ಆಗಿ ಮಾಡಿದಂಥ ಒಂದು ಕೆಲಸದಲ್ಲಿ, ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಷ್ಟು ದೊಡ್ಡ ಫಿಲಮಲ್ಲಿ ನಮಗೊಂದು ಸಣ್ಣ ಫ್ರೇಮ್ ಸಿಗುತ್ತೆ, ಮತ್ತು ಒಂದು ಕ್ಯಾರೆಕ್ಟರ್ ಅಂತ ಸಿಗುತ್ತೆ. ಸೊ ಆ ಕ್ಯಾರೆಕ್ಟರ್ಗೆ ಅಂತ ಒಂದು ಹೆಸರು ಇರುತ್ತೆ. ಸೊ ಈ ಥರದ್ದೆಲ್ಲ ಸಿಗೋವಂಥದ್ದು ಅದು ಅದೇನು ಹೇಳಬೇಕು, ಗುರುಭ್ಯೋ ನಮಃ ಅಷ್ಟೇ. ರಿಷಬ್ ಶೆಟ್ಟರ್ ಅಂತ ಒಬ್ಬ ಅದ್ಭುತ ಒಂಥರ ದೆವ್ವತರ ನಟರು ಮತ್ತು ನಿರ್ದೇಶಕರು, ಅವ್ರ ಬಗ್ಗೆ ಗೌರವ ಇದೆ. ಆದ್ರೆ ಈ ಪ್ರಶ್ನೆ ನಿಮ್ಗೆ ಕೇಳ್ಬೇಕು ಬೇಡ ಗೊತ್ತಿಲ್ಲ, ಆದ್ರೂ ನಾನು ಕೇಳ್ತೀನಿ. ನಿಮ್ಗೆ ಹೇಳಕ್ ಇಷ್ಟ ಅಂದ್ರೆ ಪಾಜ್ ಅಂತ ಹೇಳಿ. ಅವರ ಸಿನಿಮಾ ನಿರ್ಮಾಣ, ಅವರ ಕ್ರಿಯೇಟಿವಿಟಿ ಬಗ್ಗೆ ಎರಡು ಮಾತಿಲ್ಲ, ಅದ್ರ ಬಗ್ಗೆ ಏನೋ ಎಳ್ಳಷ್ಟು ಅನುಮಾನ ಇಲ್ಲ. ಆದ್ರೆ ಅವ್ರು ಸಿನಿಮಾಗಳು ಮಾಡ್ತಾರಲ್ಲ, ಕಾಂತಾರ ಚಾಪ್ಟರ್ 1 ಆಗಿರ್ಬೋದು, ಕಾಂತಾರ 2 ಆಗಿರ್ಬೋದು, ಆ ಸಿನಿಮಾಗಳಲ್ಲಿ ನೋಡಿದ್ರೆ ಅಂದರೆ ಮನುಷ್ಯರು ಏನು ಈ ಸಂಕಷ್ಟದ ನಡುವೆ ಸಿಕ್ಕಾಕೊಳ್ತಾರಲ್ಲ, ಅವಾಗ ಎಲ್ಲಿಂದಲೋ ಯಾರೋ ಬಂದು ಕಾಪಾಡ್ತಾರೆ, ದೇವರ ಸ್ವರೂಪದಲ್ಲಿ ಬಂದು ಕಾಪಾಡ್ತಾರೆ ಅನ್ನೋದನ್ನು ಅವರು ಇಡೀ ಸಿನಿಮಾಗಳ ಉದ್ದಕ್ಕೂ, ಅದು ದೊಡ್ಡ ದೊಡ್ಡ ಬೇರೆ ಬೇರೆ ಅವತಾರದಲ್ಲಿ, ಅಂದರೆ ರಿಯಲಿಸ್ಟಿಕ್ ಅಲ್ಲ ಎಲ್ಲ ಕೂಡ, ಆ ಥರದನ್ನು ಅವರು ಸಿನಿಮಾಗಳಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ ಎರಡು ಸಿನಿಮಾದಲ್ಲಿ. ಅಂದರೆ ಏನಂದರೆ ಎಲ್ಲದಕ್ಕೂ ಕೂಡ ನಮ್ದೇನಿಲ್ಲ ಇಲ್ಲಿ, ಇನ್ನೊಬ್ಬ ಎಲ್ಲೇ ಇದೋ ಬರ್ತಾನೆ ಬಂದು ಕಾಪಾಡ್ತಾರೆ, ನಾವೇನಿದೆ ನಾವು ಅದನ್ನ ಪಾತ್ರದಂತೆ ಮಾಡ್ತೀವಿ ಅನ್ನೋದನ್ನು ಅವರು ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ನೀವು ನಟರಾಗಿ ನೀವೇನು ಹೇಳ್ಬೇಕಂತೇನಿಲ್ಲ, ನೀವು ಪಾಸ್ ಅಂತಂದರೆ ಪಾಸ್ ಅಷ್ಟೇ. ಇದನ್ನ ನಾವು ಅಂದರೆ ಇದನ್ನ ನಾವು ಹೇಗೆ ನೋಡೋದು ಅಂತ, ಒಂದು ಸಿನಿಮಾ ಅನ್ನೋದು ಇವತ್ತಿನ ಪ್ರಬಲ ಮಾಧ್ಯಮ. ಒಂದು ಸಿನಿಮಾ ಕೇವಲ ಮನರಂಜನೆ ಅಷ್ಟೇ ಕೊಡಬೇಕಾ ಅಥವಾ ಅದ್ರ ಜೊತೆಗೆ ಅರಿವನ್ನು ವಿಸ್ತರಿಸ್ಬೇಕಾ ಅನ್ನೋ ಪ್ರಶ್ನೆ ಬಂದಾಗ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು ಅಂತ. ಎರಡು ಜವಾಬ್ದಾರಿನಿದೆ ಅವ್ರಿಗೆ. ಮನೋರಂಜನೆನೂ ಕೊಡಬೇಕು, ಮನೋರಂಜಕವಾಗಿ ನೀವು ಅರಿವನ್ನು ಕೂಡ ಬೆಳೆಸಬೇಕು. ಸೊ ದೊಡ್ಡ ಜವಾಬ್ದಾರಿ. ಯಾಕಂದರೆ ಈಗ ಯಾವುದೇ ಕ್ರಾಫ್ಟ್ ತಗೊಳ್ಳಿ, ನೀವು ಸಂಗೀತಗಾರರಾಗಿದ್ದರೆ ನೀವು ಉನ್ನತ ಮಟ್ಟದ ಸಂಗೀತಗಾರ ಆಗ್ಬೋದು, ವಾದ್ಯಗಾರ ಆಗಿದ್ದರೆ ನೀವು ವಾದ್ಯಗಾರ ಆಗಿರ್ಬೋದು, ಬರವಣಿಗೆಯಲ್ಲಿದ್ದರೆ ನೀವು ಬರವಣಿಗೆಯಲ್ಲಿರ್ಬೋದು, ವಾಗ್ಮಿ ಆದರೆ ನೀವು ತುಂಬ ಒಳ್ಳೆಯ ವಾಗ್ಮಿ ಆಗ್ಬೋದು. ಆದರೆ ಇದಿಷ್ಟನ್ನು ಮಿಕ್ಸ್ ಮಾಡಿ ಇರೋವಂಥ ಇಡೀ ಜಗತ್ತಲ್ಲಿರುವಂಥ ಒಂದೇ ಒಂದು ಕ್ರಾಫ್ಟ್ ಅಂತ ಹೇಳಿದ್ರೆ ಅದು ಫಿಲ್ಮ್ ಮೇಕಿಂಗ್. ಸೊ ಆ ಫಿಲ್ಮ್ ಮೇಕಿಂಗನ್ನು ಒಂದು ಮಾಧ್ಯಮವಾಗಿ ಇಟ್ಕೊಂಡು, ಸೊ ನಾನೇನೋ ಮೂಢನಂಬಿಕೆಯನ್ನು ಹೇಳ್ತಾ ಇದ್ದೀನಿ, ಇಲ್ಲ ಪ್ರಗತಿಪರವಾಗಿ ಏನೋ ಹೇಳ್ತಾ ಇದ್ದೀನಿ, ನನ್ನ ಸ್ಟೇಟ್ಮೆಂಟನ್ನು ನಾನು ಹೇಳ್ತಾ ಇದ್ದೀನಿ ಅನ್ನೋದಲ್ಲದೆ, ಈ ಪ್ರಕೃತಿನಲ್ಲಿ ಇರ್ತಕ್ಕಂಥ ಈ ನೇಚರ್ ಅಂತ ಏನಿದೆ, ಜೆನೆಸಿಸ್ ಅಂತ ಏನಿದೆ, ಈ ಪ್ರೋ ಅಂತ ಏನಿದೆ, ಇದಿಷ್ಟನ್ನು ಒಂದು ಫಾರ್ಮ್ಯಾಟ್ನಲ್ಲಿ ಇಟ್ಕೊಂಡು ಅದನ್ನು ಜನಕ್ಕೆ ಮನೋರಂಜಕವಾಗಿ ಅದನ್ನು ಹೇಳೋವಂಥ ಒಂದು ಮಾಧ್ಯಮನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ ಆ ಚಿತ್ರದಲ್ಲಿ. ಯಾಕಂದರೆ ಕುಂದಾಪುರದಂಥ ಜಾಗ ಇವತ್ತು ಎಕನಾಮಿಕ್ ಆಗಿ ಎಷ್ಟು ಬೆಳವಣಿಗೆ ಆಗಿದೆ, ಎಷ್ಟು ಬದಲಾಗಿದೆ ಅನ್ನೋದಕ್ಕೆ ಆ ಚಿತ್ರ ಒಂದು ತುಂಬ ದೊಡ್ಡ ಕಾರಣ ಅಂತ ನಾನು ಹೇಳಬೇಕು. ಅಲ್ಲ, ಅದು ಸಾಕಷ್ಟು ಜನರಿಗೆ ಬದುಕು ಕೊಟ್ಟಿದೆ, ಅಷ್ಟು ವರ್ಷ ಅನ್ನ ಹಾಕಿದೆ. ಬಟ್ ಆ ಸಿನಿಮಾ ಅದೇ ಮೌಢ್ಯವನ್ನು ಹೇಳ್ತಾ ಇದೆಯಾ ಅಥವಾ ಇಲ್ಲ? ಮೌಢ್ಯ ಯಾವುದು ನಮ್ಮಲ್ಲಿ ಮೌಢ್ಯ ಇಲ್ಲ ಹೇಳಿ, ಎಲ್ಲವೂ ಮೌಢ್ಯದಲ್ಲಿ ಇದ್ದೇ ಇದೆ. ಯಾಕಂದರೆ ಕೆಲವೊಂದು ವಿಷಯಗಳು ನಮ್ಗೆ ಅರ್ಥ ಆಗುತ್ತೆ, ಕೆಲವೊಂದು ವಿಷಯಗಳನ್ನು ಪ್ರತ್ಯಕ್ಷವಾಗಿ ನಾವು ನೋಡಿದ್ರೂ ಕೂಡ ಕೆಲವೊಂದನ್ನು ನಾವು ಒಪ್ಕೊಳ್ಳಲ್ಲ. ಅದು ಅವರವರ ಅರಿವಿಗೆ ಬಿಟ್ಟಂಥ ವಿಷಯ. ಸೊ ಅವರವರ ಕಾನ್ಷಿಯಸ್ಗೆ ಬಿಟ್ಟಂಥದ್ದು. ಸೊ ಅವನ ವಿಸ್ತಾರದಲ್ಲಿ ಅದು ಎಷ್ಟು ಅರ್ಥ ಆಗಿದೆ ಅಂತ ಅಷ್ಟೇ ಅದು. ಸೊ ಅದನ್ನು ದಾಟದಂಥದ್ದು ಏನೋ ಒಂದು ನಮ್ಮನ್ನು ಆಳ್ತಿದೆ, ಏನೋ ಒಂದು ನಮ್ಮನ್ನು ನಡೆಸ್ತಾ ಇದೆ ಅನ್ನೋದು ಕೂಡ ಅಷ್ಟೇ ನಿಜ ಅಲ್ಲ. ಸೊ ಇದು ಮೌಢ್ಯ ಅಲ್ಲ. ನಿಮ್ಮ ಚಿಂತನೆಗಳು ಬೇರೆ, ನನ್ನ ಚಿಂತನೆಗಳು ಬೇರೆ. ನಾವು ಒಂದು ವಸ್ತುವನ್ನು ನೋಡಿದ್ರೆ ಅದು ನಾನು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ, ನೀವು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ. ಯಾಕಂತ ಹೇಳಿದ್ರೆ ಅದು ನನಗೆ ಇರೋವಂಥ ಪ್ರೀ ಕಂಡೀಷನ್ನು, ನಿಮಗಿರೋವಂಥ ಪ್ರೀ ಕಂಡೀಷನ್ನು. ಸೊ ನೀವು ಆ ಥರ ಯೋಚನೆ ಮಾಡಿ ಅದನ್ನು ನೋಡೋದಕ್ಕೂ, ನಾನು ಆ ಥರ ಯೋಚನೆ ಮಾಡಿ ನೋಡೋದಕ್ಕೂ ನಾವು ಬೆಳೆದು ಬಂದಂಥ ಪರಿಸರ ಇರುತ್ತೆ, ಮತ್ತು ನಮ್ಮ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡೋದಂಥ ಜಗತ್ತಿರುತ್ತೆ, ಮತ್ತು ಸಮಾಜ ಇರುತ್ತೆ. ಅದಕ್ಕೆ ತುಂಬ ದೊಡ್ಡ ಸರ್ಕಲ್ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬನೂ ಅದನ್ನು ಬೇರೆ ಬೇರೆ ಥರ ನೋಡೋದ್ರಿಂದ ಪ್ರತಿ ಹ್ಯೂಮನ್ನು ಇಂಡಿವಿಜುವಲ್ ಅಂತ ನಾವು ಹೇಳೋದ್ರ ಬದಲು ಪ್ರತಿ ಹ್ಯೂಮನ್ನು ಒಂದೊಂದು ಸೋಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಈಗ ನಿಮಗೆ ಸರಿ ಅಂತ ಅನ್ಸಿದ್ದು ನನಗೆ ಸರಿ ಅಂತ ಅನ್ನಿಸ್ತು ಹೋಗ್ಬಿಡ್ಬೋದು. ಅದು ಹಂಗೆ ಕೂಡ, ನಿಮಗೆ ಸರಿ ಅಂತ ಅನ್ಸಿದ್ದು ನನಗೆ ಸರಿ ಇಲ್ಲ, ಸೊ ನನಗೆ ಸರಿ ಅಂತ ಅನ್ಸಿದ್ದು ನಿಮಗೆ ಸರಿ ಇಲ್ಲ. ಹಾಗಾಗಿ ನಮ್ಮ ನಿಲುವುಗಳು, ನಮ್ಮ ಗಟ್ಟಿತನ, ಸೊ ನಾವು ಬೆಳೆದು ಬಂದಂಥ ರೀತಿ, ಇದು ಎಲ್ಲದಕ್ಕೂ ಅದಕ್ಕೆ ಸಾಕಾರವಾಗಿದೆ.
ನನ್ಗೇನ್ ಸತ್ಯ ಅನ್ಸುತ್ತೆ ಅದನ್ನ ನಾನು ಹೇಳ್ಬೋದು. ಹೌದು, ಮತ್ತು ಅದು ಹೌದು, ಸಂವಿಧಾನ ಹೌದು. ಕೊಟ್ಟಿರುವಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಹೌದು, ಅದು ನನ್ನ ಸ್ವಾತಂತ್ರ್ಯ. ಇದನ್ನ ನೀನು ನಂಬ್ಕೋಬೇಕು ಅಂತ ಏನಿಲ್ಲ, ನೀನು ನನ್ನನ್ನು ಫಾಲೋ ಮಾಡಬೇಕು ಅಂತ ಏನಿಲ್ಲ. ಆದರೆ ನೀನು ನನ್ನನ್ನು ಹೇಳಸಂಗಿಲ್ಲ. ನಿನ್ನ ನಂಬಿಕೆನ ನಾನು ಯಾವತ್ತೂ ಆ ಥರ ಮಾಡಿಲ್ಲ, ನಾನು ಮಾತಾಡಿಲ್ಲ. ಸೊ ನಾನು ಅದನ್ನು ಯಾವತ್ತೂ ತಪ್ಪು ಅಂತ ನಾನು ಹೇಳಿಲ್ಲ. ಸೊ ನಿನ್ನ ನಿಲುವು ಸರಿ ಅಂತ ನಾನು ಅದನ್ನು ರೆಸ್ಪೆಕ್ಟ್ ಮಾಡಬೇಕಾದ್ರೆ ನನ್ನ ನಿಲುವು ಸರಿ ಅಂತ ನೀನು ರೆಸ್ಪೆಕ್ಟ್ ಮಾಡು. ಇದು ಬಹು ಸಂಸ್ಕೃತಿಯ ಒಂದು ಬಹು ಸಂಸ್ಕೃತಿ ಇರುವಂತಹ ಈ ದೇಶದಲ್ಲಿ ಧರ್ಮಗಳ ಆಚರಣೆ ಅವೆಲ್ಲ ನಮ್ಮ ಮನೆಯಲ್ಲಿ ಇರ್ಬೇಕು ಅಂತ ನಾವು ಮಾತಾಡ್ತಿರುವಾಗ ಇದನ್ನ ನಾವು ಯಾವುದೋ ಒಂದು ಪ್ರಬಲ ಮಾಧ್ಯಮದ ಮೂಲಕ ಹೇಳಿ ಒಂದು ಇನ್ಫ್ಲೂಯೆನ್ಸ್ ಆಗೋ ಥರದ್ದು ಇರಲ್ವಾ ಇದು ಅಂತ? ಇಲ್ಲ, ನಾವು ಹಂಗೆ ಅನ್ಕೋತೀವಿ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ. ತುಂಬ ಹಿಂದೆ ನನ್ನ ಫೇವ್ರೆಟ್ ಆ್ಯಕ್ಟರ್ ಒಬ್ಬರು ಅಮ್ಜದ್ ಖಾನ್ ಅಂತ ನಿಮ್ಗೆ ಗೊತ್ತಿರಬೇಕು, ಶೋಲೆ ಫಿಲಮ್ ಅಮ್ಜದ್ ಖಾನ್ ಗೊತ್ತಿರಬೇಕು. ಅವ್ರನ್ನ ಇದೇ ರೀತಿ ಒಂದು ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳಿದಾಗ ಅಮ್ಜದ್ ಖಾನ್ ಒಂದು ಮಾತು ಹೇಳ್ತಾರೆ, ಪಿಕ್ಚರಿಂದ ಇನ್ಫ್ಲೂಯೆನ್ಸ್ ಆದಂಥವ್ರು, ಪಿಕ್ಚರಿಂದ ಬದಲಾದಂಥದ್ದು ಏನಾದರೂ ಇದೆಯಾ ಈ ಜಗತ್ತಲ್ಲಿ? ಇಲ್ಲ. ಇಲ್ಲ, ಹಂಗೆ ಹೇಳಕ್ಕಾಗಲ್ಲ. ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಶರ್ಟಲ್ಲಿ ದೊಡ್ಡ ಕಾಲರ್ ಶರ್ಟ್ ಬಂದಿರ್ಬೋದು, ಕಲರ್ ಶರ್ಟ್ ಆಗಿರ್ಬೋದು, ಅಷ್ಟೇ ಹೊರತು ಮೈಂಡ್ ಸೆಟ್ ಯಾವತ್ತೂ ಚೇಂಜ್ ಆಗಲ್ಲ. ಯಾಕಂದರೆ ನೀವು ಕೇಳಿರ್ತೀರಿ, ನೀವು ಕಂಡಿರ್ತೀರಿ, ನಮ್ಮ ನಾಡಲ್ಲೇ, ನಮ್ಮ ಕರ್ನಾಟಕದಲ್ಲೇ ಲಂಚಾವತಾರ ಅನ್ನೋ ಒಂದು ನಾಟಕ ಎಷ್ಟು ಶೋಸ್ ಆಗಿರ್ಬೋದು, ಎಷ್ಟು ಶೋಸ್ ಆಗಿರ್ಬೋದು, ಎಷ್ಟು ಸಾವಿರ ಶೋಸ್ಗಳಾಗಿರ್ಬೋದು. ನಮ್ಮಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗಿದೆಯಾ? ಇಲ್ಲ. ಅವತ್ತಿನ ದಿನ ರಾಜಕೀಯದಲ್ಲಿ ಯಾರ್ಯಾರು ಇದ್ರೋ ಅವ್ರನ್ನೆಲ್ಲ ಕರೆದು ಮುಂದೆನೇ ಕೂರಿಸ್ಕೊಂಡು ಆ ನಾಟಕವನ್ನು ಮಾಡ್ತಾ ಇದ್ರು ಅವರು. ಬದಲಾವಣೆ ಆಯ್ತಾ? ಇಲ್ಲ. ಆ ರೀತಿ ವ್ಯವಸ್ಥೆ ಬೇರೆ, ನಿಮ್ಮ ನಂಬಿಕೆಗಳು ಬೇರೆ. ಸೊ ವ್ಯವಸ್ಥೆನಲ್ಲಿ ಇದು ಒಳಗಡೆ ಎಲ್ಲ ಇರೋದ್ರಿಂದ ಅದನ್ನೇನು ಮಾಡೋಕ್ಕಾಗಲ್ಲ. ಇದರಿಂದ ಒಬ್ರು ಇನ್ಫ್ಲೂಯೆನ್ಸ್ ಆಗಿಬಿಡ್ತಾರೆ ಅಂತ ನೀವು ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನು ಯಾವಾಗಲೂ ಇದು ಸತ್ಯ ಇಲ್ಲ ಇದು ಸುಳ್ಳು ಅನ್ನೋದು ಎರಡು ಪದರ ಇರಬೇಕಾದ್ರೆ ಇದನ್ನು ಪ್ರೋ ಆಗಿ ಹೇಳೋವಂಥವ್ರು, ಎಗೇನ್ಸ್ಟ್ ಆಗಿ ಹೇಳೋವಂಥವ್ರು ಇದ್ದೇ ಇರ್ತಾರೆ. ಇದು ಮೌಢ್ಯ, ಇದು ಜಗತ್ತನ್ನ ಹಿಂಗೆ ಹಾಳು ಮಾಡಿಬಿಡುತ್ತೆ. ಇಲ್ಲ, ಸೈನ್ಸ್ ಇವತ್ತಿಗೆ ಎಷ್ಟು ದೂರ ತನಕ ಹೊರಟೋಗ್ಬಿಟ್ಟಿದೆ, ಎಷ್ಟು ದೂರ. ಸಾವನ್ನ ಹೆಂಗಾದ್ರೂ ಮುಂದೂಡ್ಬೋದಾ ಅನ್ನೋ ಒಂದು ಸಿಚುವೇಶನ್ಗೆ ಬಂದ್ಬಿಟ್ಟಿದೀವಿ ನಾವು. ನಮ್ಮ ಆರ್ಗನ್ಸ್ಗಳನ್ನ ಡೊನೇಟ್ ಮಾಡಿ, ಸರಿ ಅಮೆರಿಕಾದಲ್ಲಿ ಅದ್ರ ಮಕ್ಕಳು ಮಾಡ್ಬೇಕಾದ್ರೆ ಮದುವೆ ಮಾಡ್ಬೇಕು ಅಂತಿಲ್ವ ನೋಡಿ. ಇವತ್ತು ಎಷ್ಟು ಸಿಸ್ಟಮ್ ಎಷ್ಟು ಬದಲಾಗ್ಬಿಟ್ಟಿದೆ ಅಂತ ಏನಿಲ್ಲ, ಹಂಗಾಗಿದೆ. ಸೊ ನಮ್ಮ ಆರ್ಗನ್ ಅನ್ನ ತಗೊಂಡೋಗಿ ಅಲ್ಲಿ ಡೆಪಾಸಿಟ್ ಮಾಡ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ಹೇಳ್ತಾರೆ ತುಂಬಾ ಮಲ್ಟಿ ಮಿಲಿಯನರ್ಸ್. ಮತ್ತೆ ಅದೇ ಪ್ರಶ್ನೆ, ಇಷ್ಟೆಲ್ಲ ಸೈನ್ಸ್ ಮುಂದುವರೆದಾಗ ಮತ್ತೆ ನಾವು ಅದೇ ಮೌಢ್ಯಗಳಿಗೆ ಕೆಲವು ಇಲ್ಲ, ಅದರಲ್ಲಿ ಮೌಢ್ಯ ಇದೆ ಅಂತ ನನಗೆ ಅನ್ಸೋದಿಲ್ಲ. ಅದನ್ನ ಹೇಳುವಂತ ಒಂದು ಪ್ರಾಕಾರ ಯೂಸ್ ಮಾಡಿ ಉದ್ದೇಶ ಇಟ್ಕೊಂಡು ಹೇಳ್ತಿಲ್ಲ ನಾನು, ಒಟ್ಟಾರೆ ಅಂತ ಸಿನಿಮಾಗಳು ಇಲ್ಲ. ಮೌಢ್ಯ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಮೌಢ್ಯ ಇದೆ. ಸೊ ಅದು ನಮ್ಮ ತಿಳುವಳಿಕೆ ಇಲ್ಲದೆ ಇರೋ ಸಂದರ್ಭದಲ್ಲಿ ಅದು ಪ್ರಬಲವಾಗಿ ಎದ್ದು ನಿಂತ್ಕೊಂಡಿದೆ ಅನ್ನೋದು ಬಿಟ್ಟರೆ, ಸೊ ಅವನೇನಾದರೂ ಸ್ವಲ್ಪ ಕೂತ್ಕೊಂಡು ಹಿಂಗೆ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಬೇರೆ ಪರಿಣಾಮಗಳಿದೆ, ಬೇರೆ ಬೇರೆ ಆಯಾಮಗಳಿದೆ ಅಂತ ಏನಾದರೂ ಅವ್ನು ಯೋಚನೆ ಮಾಡಿಬಿಡ್ತು ಅಂತ ಹೇಳಿದ್ರೆ ಅದನ್ನು ಕ್ಲಿಯರ್ ಕಟ್ಟಾಗಿ ಅದನ್ನು ತೆಗೆದು ಪಕ್ಕಕ್ಕೆ ಇಡೋಂಥ ಸಾಧ್ಯತೆ ಇದೆ. ಅದಕ್ಕೆ ಒಂದು ಕಾನ್ಷಿಯಸ್ನೆಸ್ ಅನ್ನೋದು ಒಂದು ಬೇಕಾಗುತ್ತೆ. ಈ ತುಂಬ ಪಾಪ್ಯುಲರ್ ಸಿನಿಮಾಗಳಲ್ಲಿ ಮಾಡ್ತಿರಲ್ಲ, ಪಾಪ್ಯುಲರ್ ಸಿನಿಮಾಗಳಲ್ಲಿ ಮಾಡುವಾಗ ಮತ್ತು ಒಂದು ಸೆಟಲ್ಡ್ ಸಣ್ಣ ಬಜೆಟ್ ಮೂವಿ ಮಾಡುವಾಗ ಏನಾರ ನಿಮಗೆ ಪೇಮೆಂಟ್, ಈ ಪಾಪ್ಯುಲರ್ ಸಿನಿಮಾಗಳು ತುಂಬ ಪೇಮೆಂಟ್ ಇದು ತುಂಬ ಕಾಂಟ್ರವರ್ಷಿಯಲ್.